ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ಸೊ ದಟ್ ಪ್ರತಿ ಸತಿ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ಹೊಸ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಇವತ್ತಿನ ವಿಚಾರ ಏನಿರುತ್ತೆ ಅಥವಾ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ಇವತ್ತಿನ ಟಾಪಿಕ್ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಡಿಸಿಷನ್ಸ್ ತೊಗೊಳಕ್ಕಾಗ್ದಲೇ ಇರ್ಬೋದು, ಅಥವಾ ಜೀವನನ ನೀವು ತುಂಬ ಫ್ರೀಯಾಗಿ ಬಿಟ್ಟಿರಬಹುದು. ಆ್ಯಂಡ್ ಹೇಗೆ ಬರುತ್ತೋ ಹಾಗೆ ತುಂಬ ಈಸಿಯಾಗಿ ತೊಗೊಂಡಿದ್ದೀರಾ, ಅಥವಾ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ. ಸೀರಿಯಸ್ ಆಗು ಅಂತೂ ಅಲ್ಲ, ಬಟ್ ತುಂಬ ಈಸಿಯಾಗಿ ತೊಗೊಳ್ತಾ ಇದ್ದೀರಾ. ಹೆಂಗೆ ಬೇಕು ಹಾಗೆ ಅದನ್ನು ಹೋಗೋದಕ್ಕೆ ಬಿಡ್ತಾ ಇದ್ದೀರಾ. ಎಲ್ಲರೂ ನಿಮ್ಮನ್ನು ಯೂಸ್ ಮಾಡೋಕ್ಕೆ ಬಿಡ್ತಾ ಇದ್ದೀರಾ, ಎಲ್ಲರೂ ನಿಮ್ಮನ್ನು ಹೇಳೋದಕ್ಕೆ ಬಿಡ್ತಾ ಇದ್ದೀರಾ, ಅಥವಾ ಎಲ್ಲರ ಮಾತನ್ನು ಕೇಳ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಟೈಮ್ ಚೆನ್ನಾಗಿದೆ ಅಂತ ಅದನ್ನು ಹೆಂಗೆ ಬೇಕು ಹಂಗೆ ತೊಗೊಂಡು ಹೋಗ್ತಾ ಇದ್ದರೆ ಈ ರೀಡಿಂಗ್ ನಿಮ್ಮದು. ಆ್ಯಂಡ್ ಏನಾರ ನಿಮ್ಮ ಲೈಫಲ್ಲಿ ಕೊರತೆಗಳಿರುತ್ತೆ ಅಂದರೆ ಈ ಒಂದು ರೀಡಿಂಗ್ ನಿಮ್ಮದಾಗಿರುತ್ತೆ. ನೀವು ಯಾವ ಪೈಲ್ನ ನೀವು ಚಾಯ್ಸ್ ಮಾಡಿರ್ತೀರಲ್ಲ ಅದು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಯಾವ ಪೈಲ್ನ ನೀವು ಚಾಯ್ಸ್ ಮಾಡಿರ್ತೀರ ಅದೃಷ್ಟವಶ ನಿಮಗದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಸೊ ಈ ರೀಡಿಂಗ್ನ ತುಂಬಾ ಹಗುರವಾಗೂ ತೊಗೋಬೇಡಿ ಆ್ಯಂಡ್ ತುಂಬ ಸೀರಿಯಸ್ ಆಗೂ ತೊಗೋಬೇಡಿ. ಆ್ಯಂಡ್ ಅದನ್ನು ಬ್ಯಾಲೆನ್ಸ್ ಇಟ್ಕೊಳ್ಳಿ, ಸೊ ದಟ್ ನಿಮಗೆ ಕರೆಕ್ಟಾಗಿ ಏನು ಮಾಡಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಸೊ ದಯವಿಟ್ಟು ಫಸ್ಟ್ ನಾದಾನ ಕೇಳಿ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಅದಕ್ಕೂ ಮುಂಚೆ ಪೈಲ್ಗಳನ್ನು ಹೇಳಿಬಿಡ್ತೀನಿ. ಐ ಹ್ಯಾವ್ ಮೈ ಸಕ್ಸಸ್, ಇದು ಪೈಲ್ ನಂಬರ್ 1. ಸೊ ಸೇಜಲ್ ಅದರದ್ದು. ಓಕೆ, ಸೊ ಪೈಲ್ ನಂಬರ್ 2 ಐ ಹ್ಯಾವ್ ಓವರ್ಕಮ್ ಚಾಲೆಂಜಸ್, ಇದು 2ನೇ ಪೈಲು. ಆ್ಯಂಡ್ 3ನೇ ಪೈಲು ಐ ಆಮ್ ಪ್ರೊಟೆಕ್ಟೆಡ್ ಸೇಜಲ್. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ, ಅಥವಾ ನಾದ ಕೇಳಬೇಕಾದ್ರೆ ನಿಮಗೆ ಯಾವ ಪೈಲ್ನ ಚಾಯ್ಸ್ ಮಾಡ್ಕೋಬೇಕು ಅನಿಸುತ್ತೋ ಖಂಡಿತ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಪಾಸ್ ಮಾಡಿ ಝೂಮ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಪೈಲ್ನ ಚಾಯ್ಸ್ ಮಾಡ್ಕೊಂಡು ನಿಮ್ಮ ರೀಡಿಂಗ್ಸ್ನ ನೋಡಿ. ಓಕೆ, ಇಟ್ಸ್ ನಾಟ್ ಇಟ್ಸ್ ಮಾಡಿಕೊಂಡು. ಓಕೆ, ಸೊ ನಿಮ್ಮ ರೀಡಿಂಗ್ಸ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಿಮ್ಮ ನಾದಾನ ಕೇಳಿ ಆ್ಯಂಡ್ ದೆನ್ ವಿಲ್ ಸ್ಟಾರ್ಟ್. ನೀವು ಈ ನಾದಾನ ಕೇಳೋ ಥರ ನಿಮ್ಮ ಒಳಗಿನ ನಾದಾನೂ ಕೂಡ ಕೇಳಬೇಕು ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ತುಂಬ ಜನಕ್ಕೆ ನಿಮ್ಮ ಮನಸ್ಸಿನ ನಾದಾನ ಕೇಳೋವಷ್ಟು ಪುರ್ಸತ್ತಿಲ್ಲ, ಅಥವಾ ಅದನ್ನು ಒಪ್ಕೊಳ್ಳೋಷ್ಟು ಧೈರ್ಯ ನಿಮಗಿಲ್ಲ. ಸೊ ಪ್ರಾಬಬಲಿ ನಿಮ್ಮ ಒಳಗಿನ ನಾದ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ, ಅಥವಾ ನಿಮ್ಮನ್ನು ನೀವು ಏನೋ ಒಂದು ಚಾಲೆಂಜಸ್ ಇದೆ, ರಿಸ್ಕ್ ಇದೆ, ಅದನ್ನು ತಗೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಅಥವಾ ಸಪೋರ್ಟ್ ಇದ್ರೂ ನೀವು ತೊಗೊತಾ ಇಲ್ಲ, ಹೆಲ್ಪ್ ಇದ್ರೂ ನೀವು ತೊಗೊತಾ ಇಲ್ಲ ಅಂದರೆ ತಪ್ಪು ಎಲ್ಲೋ ಒಂದು ಕಡೆ ನಿಮ್ಮಲ್ಲಿದೆ. ಸೊ ಆದಷ್ಟು ನಿಮ್ಮ ಮನಃಶಾಂತಿನ ನೀವೇ ಪಡ್ಕೊಬೇಕು. ಸೊ ತುಂಬಾ ಚಾಲೆಂಜಸ್ಸು ಅಥವಾ ಏನೇ ನಿಮ್ಮ ಲೈಫಲ್ಲಿ ನಡೀತಾ ಇದ್ರೂ ನಿಮ್ಮ ಒಳಗೆ ಒಂದು ನಾದ ಇದೆ, ಆ ನಾದದ ಮಾತನ್ನು ಕೇಳಿ ಅನ್ನೋದು ಈ ಒಂದು ನಾದದಿಂದ ಬಂದಿರೋ ಒಂದು ಮೆಸೇಜ್. ಸೊ ಆದಷ್ಟು ತುಂಬ ಪ್ರಶಾಂತವಾಗಿರಿ, ಅಥವಾ ಒಂದು ಪ್ರಶಾಂತವಾದ ಜಾಗದಲ್ಲಿ ಯೋಚನೆ ಮಾಡಿ ನಿಮ್ಮ ಒಳಗಿನ ನಾದ ನಿಮಗೇನು ಹೇಳ್ತಾ ಇದೆ ಅನ್ನೋದು. ಸೊ ಖಂಡಿತ ನಿಮಗೆ ಉತ್ತರ ಅಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಮೊದಲನೇ ಪೈಲು ಯಾರು ಐ ಹ್ಯಾವ್ ಮೈ ಸಕ್ಸಸ್ ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ.
ಐ ಹ್ಯಾವ್ ಮೈ ಸಕ್ಸಸ್. ಸೊ ಪ್ರಾಬಬಲಿ ಈ ಒಂದು ಪೈಲ್ ಯಾರೆಲ್ಲ ಚಾಯ್ಸ್ ಮಾಡಿದ್ದೀರಾ, ಖಂಡಿತ ನಿಮ್ಮ ಲೈಫಲ್ಲಿ ಸಕ್ಸಸ್ ಬಂದೇ ಬರುತ್ತೆ. ಕಷ್ಟ ಇದ್ದರೂ ಏನೇ ಇದ್ರೂ ಅದೆಲ್ಲ ಸಾಲ್ವ್ ಆಗುತ್ತೆ. ಬಟ್ ನಿಮಗೆ ನೀವೇ ಸ್ಟ್ರಾಂಗ್ ಆಗಿ ಅಂದ್ಕೊಬೇಕು. ನೀವು ಪ್ರತಿಯೊಂದು ಪರೀಕ್ಷೆಯಿಂದ ತುಂಬಾ ಒಳ್ಳೆ ಅಂಕಗಳನ್ನು ತೊಗೊಂಡು ಹೊರಗೆ ಬರ್ತೀರಾ ಅನ್ನೋದು. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಏನು ರಿಸಲ್ಟ್ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಕೆಲಸ ಏನಿದೆ ತಲೆ ಬಗ್ಗಿಸ್ಕೊಂಡು ಅದನ್ನು ಮಾಡಿ ಅನ್ನೋದಿದೆ. ಸೊ ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಅದು ನಿಮ್ಮ ಕೆಲಸ ಅಲ್ಲ. ಸೊ ವಾಟ್ ಅದರ್ ಥಿಂಗ್ ಅಬೌಟ್ ಯು ಇಸ್ ನಾಟ್ ಯುವರ್ ಬಿಸ್ನೆಸ್. ಸೊ ನಿಮ್ಮ ಕೆಲಸನ ನೀವು ಆರಾಮಾಗಿ ಮಾಡಿ, ಖಂಡಿತ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಮೊದಲನೇ ಪೈಲು ಯಾರೆಲ್ಲ ಐ ಹ್ಯಾವ್ ಮೈ ಸಕ್ಸಸ್, ಈ ಒಂದು ಪೈಲಿಗೆ ಇಲ್ಲಿ ಏಂಜಲ್ಸ್ ಕಡೆಯಿಂದ ಅಥವಾ ನೀವು ನಂಬಿರೋ ದೇವ್ರ ಕಡೆಯಿಂದ ಅಥವಾ ಯೂನಿವರ್ಸ್ ಕಡೆಯಿಂದ ನಿಮಗೆ ಏನಿದೆ ಮೆಸೇಜ್ ಅನ್ನೋದನ್ನು ನಾವು ಕಂಪ್ಲೀಟ್ಲಿ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ಪೈಲ್ ನಂಬರ್ ಅವರಿಗೆ ಮೆಸೇಜ್ ಏನಿದೆ. ಸೊ ಅವರ ಲೈಫ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿದೆ, ಅದರ ಉತ್ತರ ಏನಿದೆ. ಸೊ ಪಾಯಿಂಟ್ ನಂಬರ್ 1 ಜಸ್ಟ್ ಇದನ್ನು ಈ ಕಡೆ ಇಡ್ತೀನಿ. ಓಕೆ, good news, victory, excitement. ಓಕೆ, ಸೊ ಆಲ್ರೆಡಿ ನೀವು ಚಾಯ್ಸ್ ಮಾಡಿರೋದು ಐ ಹ್ಯಾವ್ ಮೈ ಸಕ್ಸಸ್ ಅಂತ. ಸೊ ಖಂಡಿತ ನಿಮಗೆ ವಿಕ್ಟ್ರಿ ಅಂತೂ ಇದ್ದೇ ಇದೆ. ಆ್ಯಂಡ್ ಕೆಲವರು ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಾರೆ. ಪ್ರಾಬಬಲಿ ಇವರು ನಿಮ್ಮ ಲೈಫಲ್ಲಿ ಇರೋ ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ಫಾಲ್ಸ್ ಫ್ರೆಂಡ್ ಇರ್ಬೋದು, ಅಥವಾ ಫಾಲ್ಸ್ ರಿಲೇಟಿವ್ಸ್ ಇರ್ಬೋದು, ಕಸಿನ್ಸ್ ಇರ್ಬೋದು, ಅಥವಾ ಸಿಸ್ಟರ್ಸ್ ಇರಬಹುದು. ಇದು ಫಾಲ್ಸ್ ಸೋಲ್ಮೇಟ್ಸ್ ಕೂಡ ಇರಬಹುದು. ಆ್ಯಂಡ್ ಎಷ್ಟೋ ಜನ ಮುಖವಾಡಗಳನ್ನು ಹಾಕ್ಕೊಂಡಿದ್ರು ನಿಮ್ಮ ಲೈಫಲ್ಲಿ. ಸೊ ಆ ಮುಖವಾಡಗಳು ಕಳ್ಚಿ ಬೀಳೋ ಸಮಯ ನಿಮ್ಮದಾಗಿದೆ. ಆ್ಯಂಡ್ ಖಂಡಿತ ನಿಮ್ಮ ಲೈಫಲ್ಲಿ ಯಾರೆಲ್ಲ ದುಡ್ಡಿನ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಅಥವಾ ನಿಮ್ಮ ಸಕ್ಸಸ್ನ ಥ್ರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಹೆಕ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ಮಾಡಿ ಅದನ್ನು ಬಂಧಿಸಿರ್ಬೋದು, ಖಂಡಿತ ನಿಮಗೆ ಅದರಿಂದ ಹೊರಗೆ ತಗೋದಕ್ಕೆ ಯೂನಿವರ್ಸ್ ಇಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಸೊ ಖಂಡಿತ ನೀವು ಅದರಿಂದ ಹೊರಗೆ ಬರ್ತೀರಾ. ಆ್ಯಂಡ್ ತುಂಬ ಜನಕ್ಕೆ ಇಫ್ ಅಟ್ ಆಲ್ ನೀವು ಮ್ಯಾರಿಡ್ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಥರ್ಡ್ ಪಾರ್ಟಿಯಿಂದ ಹೊರಗೆ ಬರ್ತಾರೆ. ಕೆಲವರು ಮುಖವಾಡಗಳನ್ನು ನೋಡ್ತಾರೆ. ಆ್ಯಂಡ್ ಇಫ್ ಅಟ್ ಆಲ್ ಇಲ್ಲಿ ಫೀಮೇಲ್ ಎನರ್ಜಿ ಜಾಸ್ತಿ ಇರೋ ಕಾರಣ ಇರಲೇಬೇಕಂತ ಏನಿಲ್ಲ. ಪ್ರಾಬಬಲಿ ಮೇಲ್ಸ್ ಆಲ್ಸೋ ಕ್ಯಾರಿ ಫೀಮೇಲ್ ಎನರ್ಜಿ ಕ್ಯಾರಿನ ಮಾಡ್ತಾರೆ. ಓಕೆ, ಸೊ ಗಂಡಸರಿಗೂ ತಾಯಿ ಹೃದಯ ಇದ್ದೇ ಇರುತ್ತೆ. ಆ್ಯಂಡ್ ಪ್ರಾಬಬಲಿ ಇಲ್ಲಿ ನೀವೇನೆಲ್ಲ ಕಷ್ಟಗಳನ್ನು ಪಡ್ತಾಯಿದ್ರಿ ನಿಮ್ಮ ಲೈಫಲ್ಲಿ, ದುಡ್ಡಿನ ಅಥವಾ ಯಾವುದೇ ಥರದ್ದಾಗಲಿ, ಖಂಡಿತ ನಿಮಗೆ ಗುಡ್ ನ್ಯೂಸ್ ಇದ್ದೇ ಇದೆ. ಆ್ಯಂಡ್ ನೀವು ಅದರಿಂದ ಹೊರಗೆ ಬಂದೇ ಬರ್ತೀರಾ. ಓಕೆ, ಸೊ ಇಲ್ಲಿ ಫಾಲ್ಸ್ ಪರ್ಸನ್ ನಾನು ಇಲ್ಲಿ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ವೆರಿ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಡೋಂಟ್ ವರಿ, ನೀವು ಯಾವುದೇ
ಕಷ್ಟದ ಪರಿಸ್ಥಿತಿಯಲ್ಲಿದ್ರೂ ನಿಮಗೆ ಹೊರಗೆ ತರುವಂಥದ್ದು ಅಥವಾ ಅಚಾನಕ್ಕಾಗಿ ಒಂದು ಹೆಲ್ಪ್ ಬರೋದು, ಸಪೋರ್ಟ್ ಬರೋದು ಅಥವಾ ದುಡ್ಡಿನ ವಿಚಾರದಲ್ಲಿ ನಿಮಗೆ ಖಂಡಿತ ಇಲ್ಲಿ ದೇವ್ರ ಸಹಾಯ ಮಾಡ್ತಾರೆ. ಇಫ್ ಅಟ್ ಆಲ್ ನಿಮಗೆ ಆಲ್ರೆಡಿ ಗೊತ್ತಿದೆ ನಿಮ್ಮ ಲೈಫಲ್ಲಿ ಯಾರೂ ಸರಿಯಾದ ವ್ಯಕ್ತಿ ಅಲ್ಲ ಅನ್ನೋದಾದರೆ ಖಂಡಿತ ನೀವು ಅವರಿಂದ ದೂರ ಸರೀರಿ ಆ್ಯಂಡ್ ನಿಮ್ಮ ಜೀವನದಲ್ಲಿ ಖಂಡಿತ ಖುಷಿ ಇದ್ದೇ ಇರುತ್ತೆ. ಅವರು ನಿಮಗೆ ಹೇಳ್ತಾ ಇರ್ಬೋದು, ನಾನು ಇರೋದ್ರಿಂದಾನೇ ನಿಮ್ಮ ಲೈಫಲ್ಲಿ ಚೆನ್ನಾಗಿ ಆಗ್ತಾ ಇರೋದು, ನಾನು ಇರೋದ್ರಿಂದಾನೇ ನಿಮಗೆ ಒಳ್ಳೆ ಹೆಲ್ತ್ ಇರೋದು, ನಾನು ಇರೋದ್ರಿಂದಾನೇ ನಿಮಗೆ ಒಳ್ಳೆ ಜೀವನ ಸಿಗ್ತಾ ಇರೋದು ಅಂತ. ದಟ್ ಈಸ್ ಆಲ್ ರಾಂಗ್. ಓಕೆ, ಸೊ ಲೆಟ್ ಮೀ ಸಿ ಈ ದಟ್ಸ್ ವಾಟ್ ಯಾ. ಸೊ ಈ ಪರ್ಸನ್ ಬರೋದ್ರಿಂದ ತೋರಿಸ್ತಾ ಇದ್ದಾರೆ ಅಷ್ಟೇ ಅವರು ನಿಮ್ಮ ಲೈಫಲ್ಲಿ ಅದೃಷ್ಟ ದೇವತೆ ಅಂತ. ಬಟ್ ಈ ಪರ್ಸನ್ ಬಂದಾಗಿಂದನೂ ನಿಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೊಳ್ಳೆ ಕೆಲಸಗಳಾಗ್ತಿತ್ತು ಅಥವಾ ಅಚಾನಕ್ಕಾಗಿ ನಿಮಗೆ ದುಡ್ಡಿನ ಪ್ರಶ್ನೆ ತಲೆಯಲ್ಲಿ ಬರ್ತಿದ್ದಂಗೆ ಯಾರೊಬ್ಬರು ಹೆಲ್ಪ್ ಮಾಡೋರು ಅಥವಾ ಎಲ್ಲಿಂದಾನೂ ನಿಮಗೆ ಕೆಲಸ ಸಿಗೋದು, ಅಲ್ಲಿಂದ ನೀವು ದುಡ್ಡನ್ನು ರೇಸ್ ಮಾಡ್ತಿದ್ರಿ, ಎಲ್ಲೋ ಒಂದು ಕಡೆ ಅದು ಸ್ಟಾಪ್ ಆಗ್ತಾ ಇದೆ. ಆ್ಯಂಡ್ ನಿಮಗೆ ಅದು ಅನ್ನಿಸ್ತಿದ್ರೆ ಈ ಫೈಲ್ ಖಂಡಿತ ನಿಮ್ಮದು. ಆ ಪರ್ಸನ್ ನಿಮ್ಮ ಲೈಫಲ್ಲಿದ್ದರೆ ಅವ್ರನ್ನ ಕಟ್ ಆಫ್ ಮಾಡಿ ಆ್ಯಂಡ್ ಮುಂದೆ ನಡೀರಿ ಅನ್ನೋದಿದೆ. ಆ್ಯಂಡ್ ಇವರು ನಿಮ್ಮ ಲೈಫಲ್ಲಿ ಫ್ಯಾಮಿಲಿಯಲ್ಲಿದ್ದಾರೆ. ಸೊ ನಾನು ಆವಾಗಲೇ ಹೇಳಿರೋ ಥರ ಖಂಡಿತ ಇವರು ಒಬ್ಬ ಥರ್ಡ್ ಪಾರ್ಟಿ ಅಥವಾ ಈ ಪರ್ಸನಿಂದ ನಿಮ್ಮ ಲೈಫಲ್ಲಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬಂದಿದೆ ಅಥವಾ ಈ ಪರ್ಸನ್ ಬಂದು ಹೋದ್ಮೇಲೆ ನಿಮ್ಮ ಮನೆಯ ವಾತಾವರಣ ತುಂಬ ಕೆಡುತ್ತೆ ಆ್ಯಂಡ್ ಈವನ್ ನಿಮ್ಮ ಲಕ್ಕು ಕೂಡ ಕೆಡುತ್ತೆ. ನೀವೇನೋ ಒಂದು ರಿಚುವಲ್ ಮಾಡಿರ್ತೀರಾ, ಅದನ್ನು ಕ್ಲಿಯರ್ ಮಾಡಿರ್ತೀರಾ, ಕ್ಲೆನ್ಸ್ ಮಾಡಿರ್ತೀರಾ ಆ್ಯಂಡ್ ಸಡನ್ನಾಗಿ ಈ ಪರ್ಸನ್ ಬರ್ತಾರೆ. ನಿಮಗೆ ಸ್ವೀಟ್ಸ್ ಕೊಡೋ ಒಂದು ವಿಚಾರದಲ್ಲೋ ಫ್ರೂಟ್ಸ್ ಕೊಡೋ ವಿಚಾರದಲ್ಲೋ ಏನೋ ಒಂದು ವಿಚಾರದಲ್ಲಿ ಬರ್ತಾರೆ ಆ್ಯಂಡ್ ಅವ್ರು ಬಂದು ಹೋಗಿದ ತಕ್ಷಣ ನಿಮ್ಮ ಫ್ಯಾಮಿಲಿಯಲ್ಲಿ ಜಗಳ ಆಗ್ಬೋದು ಅಥವಾ ಜ್ವರ ಯಾರಿಗಾರ ಸಡನ್ನಾಗಿ ಬರ್ಬೋದು, ಎಲ್ಲರಿಗೂ ಹುಷಾರಿಲ್ದಂಗೆ ಆಗ್ಬೋದು, ವಾಮಿಟಿಂಗ್ ಸೆನ್ಸೇಷನ್, ಊಟ ಮಾಡದೇ ಇರೋ ಥರ ಇವೆಲ್ಲ ಹಿಂಸೆಗಳು ನಡೀತಾ ಇರಬಹುದು. ಇವರಿಂದ ನೀವು ದೂರ ಸರಿಬೇಕು. ಓಕೆ, ಆ್ಯಂಡ್ ಇಫ್ ಅಟ್ ಆಲ್ ನೀವು ಮ್ಯಾರಿಡ್ ಇದ್ದೀರಾ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದೆ ಅಂದರೆ ಈ ಪರ್ಸನ್ ಜೊತೆ ನೀವು ಫಿಸಿಕಲ್ ಆಗ್ತಿದ್ರೆ, ಅಗೇನ್ ಇಟ್ಸ್ ಅ ಡಿಸ್ಕ್ಲೇಮರ್, ಇಟ್ಸ್ 18+ ರೀಡಿಂಗ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನೀವು ಇವರಿಂದ ಫಿಸಿಕಲಿ ಅಟ್ರಾಕ್ಟೆಡ್ ಇದ್ದರೆ ಇವರಿಂದ ದೂರ ಆದಷ್ಟು ನಿಮ್ಮ ಲಕ್ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ. ಇಫ್ ಅಟ್ ಆಲ್ ನೀವು ಈ ಪರ್ಸನ್ ಒಂದು ಸುಳಿಯಲ್ಲಿದ್ದರೆ ಖಂಡಿತ ಹೊರಗೆ ಬನ್ನಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಪರ್ಸನ್ ಬರ್ತಾರೆ. ಇಫ್ ಅಟ್ ಆಲ್ ನೀವು ಥರ್ಡ್ ಪಾರ್ಟಿಯಲ್ಲಿ ಇದ್ದರೆ. ಓಕೆ, ಸೊ ಪ್ರಾಬಲಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಪಾರ್ಟ್ನರ್ ಬರ್ತಾರೆ ಆ್ಯಂಡ್ ಅವರಿಂದ ನಿಮ್ಮ ಲೈಫಲ್ಲಿ ಲಕ್ ಬರುತ್ತೆ. ಸೊ ಖಂಡಿತ ನಿಮ್ಮ ಲೈಫಲ್ಲಿ ಸಾಕಷ್ಟು ಒಳ್ಳೊಳ್ಳೇದು ಆಗ್ತಾ ಇದೆ. ಸೊ ಅದರಿಂದ ನೀವು ಹೊರಗೆ ಬರಬೇಕು. ಆ್ಯಂಡ್ ತುಂಬ ಜನ ಇಲ್ಲಿ ಹೊಸ ಮನೆ ಕಟ್ತೀರಾ, ಖುಷಿಯಾಗಿರ್ತೀರಾ, ಟೈಮ್ ಟು ಗೋ ಔಟ್ ಆ್ಯಂಡ್ ಹ್ಯಾವ್ ಫನ್. ಸೊ ಖಂಡಿತ ನೀವು ಖುಷಿಯಾಗಿರಿ, ನಿಮ್ಮ ಲೈಫಲ್ಲಿ ಸಕ್ಸಸ್ ತಾನಾಗೆ ಬರುತ್ತೆ. ಸೊ ನೀವು ಯಾರನ್ನ ಕಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ. ಇವರು ಫ್ಯಾಮಿಲಿಯಲ್ಲೂ ಇದ್ದಾರೆ. ಫ್ಯಾಮಿಲಿಯಲ್ಲಿ ಇದ್ದಾರೆ ಅಂದ ತಕ್ಷಣ ಇವರು ನಿಮ್ಮ ಸಿಸ್ಟರ್ಸು, ಕಸಿನ್ಸು, ರಿಲೇಟಿವ್ಸು ಆಗಬಹುದು, ಆಗಬಾರ್ದು ಅಂತಲ್ಲ. ಬಟ್ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ನಾವು ಯುನೋ ತಂದೆ ಕಡೆಯವ್ರ ಫ್ರೆಂಡ್ಸ್ ಇರ್ತಾರೆ, ಅವರು ಫ್ಯಾಮಿಲಿಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ತಾಯಿ ಕಡೆ ಫ್ರೆಂಡ್ಸ್ ಇರ್ತಾರೆ, ಅವರು ನಮ್ಮ ಫ್ಯಾಮಿಲಿಗೆ ಇನ್ವಾಲ್ವ್ ಆಗಿರ್ತಾರೆ. ಸೊ ಆ ಇನ್ವಾಲ್ವ್ಮೆಂಟಲ್ಲಿ ಅವರು ಫ್ಯಾಮಿಲಿಯ ಒಂದು ಭಾಗ ಆಗಿರ್ತಾರೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನಿಮ್ಮ ಲೈಫಲ್ಲಿ ಯಾರು ನೆಗೆಟಿವ್ ಇದ್ದಾರೆ, ಯಾರು ಬಂದರೆ ನಿಮಗೆ ಹೆವಿ ಫೀಲ್ ಆಗುತ್ತೆ. ಆ್ಯಂಡ್ ಏನೋ ಒಂದು ಕಡೆ ನಿಮ್ಮ ಫೈನಾನ್ಸಸ್ ಖಂಡಿತ ಈ ಪರ್ಸನಿಂದ ಡಾರ್ಕ್ ಮ್ಯಾನ್ ಇದೆ. ಸೊ ಇಲ್ಲಿ ಪ್ರಾಬಬಲಿ ಮ್ಯಾನ್ ಎನರ್ಜಿ ಇದೆ. ಸೊ ಖಂಡಿತ ಈ ಪರ್ಸನ್ ಮ್ಯಾನೇ ಇರಬಹುದು. ಬಿಕಾಸ್ ಈ ಕಾರ್ಡಲ್ಲೂ ಇಲ್ಲಿ ಮಾಸ್ಕ್ ಹಾಕ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸೊ ತುಂಬ ಹುಷಾರಾಗಿ ಡೀಲ್ ಮಾಡಿ ಅನ್ನೋದು ಇದೆ. ಓಕೆ, ಅಥವಾ ಈ ಪರ್ಸನಿಗೆ ಹೆಲ್ತ್ ಇಶ್ಯೂಸ್ ಆದಾಗ ನೀವು ಹೆಲ್ಪ್ ಮಾಡಿರಬಹುದು ಆ್ಯಂಡ್ ಅಲ್ಲಿಂದ ನಿಮಗೆ ಬ್ಯಾಡ್ ಲಕ್ ಶುರು ಆಗಿದೆ. ಬಟ್ ಈ ರೀಡಿಂಗ್ ನಿಮ್ಮ ಹತ್ತಿರ ಬಂದಿದೆ ಆ್ಯಂಡ್ ಇದನ್ನು ನೀವು ನೋಡ್ತಾ ಇದ್ದರೆ ತುಂಬಾ ಗಂಭೀರವಾಗಿ ಇದನ್ನು ತಗೊಳ್ಳಿ. ಸೊ ಇದು ಜಸ್ಟ್ ಗೈಡೆನ್ಸ್, ನೀವು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರೋದು. ಖಂಡಿತ ನೀವೆಲ್ಲರೂ ಯಾರು ಈ ರೀಡಿಂಗ್ ನೋಡ್ತಿದ್ದೀರಾ, ಹೊಸ ಮನೇನ ಕಟ್ಕೊತೀರಾ ಅಥವಾ ಒಂದು ಹೊಸ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಬರುತ್ತೆ. ಅಂದರೆ ನಿಮ್ಮ ಲೈಫಲ್ಲಿ ಹೇಗಾಗುತ್ತೆ ಅಂದರೆ ನಿಮ್ಮ ಪಾಸಿಟಿವ್ ನೆಗೆಟಿವ್ ಏನೇ ಇರಲಿ ನಿಮ್ಮ ಲೈಫಲ್ಲಿ ಅದನ್ನು ಯಾವ ಥರ ನಾನು
ನೆಗೆಟಿವ್ನ ಯಾವ ಥರ ತಿದ್ಕೊಬೇಕು, ಪಾಸಿಟಿವ್ನ ಇನ್ನೂ ಜಾಸ್ತಿ ಯಾವ ಥರ ಮಾಡ್ಕೊಬೇಕು, ಏನು ನನಗೆ ಹೆಲ್ಪ್ ಮಾಡುತ್ತೆ, ಏನು ಮಾಡೋದಿಲ್ಲ ಅನ್ನೋ ಒಂದು ತುಂಬ ಒಂದು ಕ್ಲಾರಿಟಿ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಆ ಆ್ಯಟಿಟ್ಯೂಡಿಂದ ಜನರಿಗೆ ಹೆದರಿಕೆ ಆಗುತ್ತೆ. ಓಕೆ, ಸೊ ಸೈಲೆಂಟ್ ಆಗಿರೋರು ಮಾತಾಡಿದಾಗ ಯಾವ ಥರ ಪರಿಣಾಮ ಬೀಳುತ್ತೆ ಅನ್ನೋದು, ಸೈಲೆನ್ಸ್ ಇಸ್ ಅ ಸ್ಟ್ರಾಂಗ್ ವೆಪನ್, ಬಟ್ ಆ ಸೈಲೆನ್ಸ್ನ ಯಾರು ಬ್ರೇಕ್ ಮಾಡ್ತಾರೋ ಆ ವೆಪನ್ ಯಾರಿಗೆ ಅಗೇನ್ಸ್ಟ್ ಹೋಗಬೇಕೋ ಅವ್ರಿಗೆ ತುಂಬ ಜೋರಾಗಿ ತಾಕುತ್ತೆ. ಓಕೆ, ಸೊ ಬಿ ವೆರಿ 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 ಕೇರ್ಫುಲ್. ನೀವು ಯಾರನ್ನು ನಿಮ್ಮ ಲೈಫಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ತುಂಬ ಸ್ಟ್ರಾಂಗಾಗಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಅವರಿಂದ ನೀವು ಕಂಪ್ಲೀಟಾಗಿ ಕಟ್ ಆಫ್ ಆಗೋದ್ರಿಂದ, ಅಥವಾ ನೀವು ಸ್ವಲ್ಪ ದಿನ ನೀವೇ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಕೆಲಸಗಳಾಗಿರ್ಬೋದು, ನಿಮ್ಮ ಮನೆ ವಿಚಾರಗಳಾಗಿರ್ಬೋದು, ಯಾರ ಜೊತೆನೂ ಡಿಸ್ಕಸ್ ಮಾಡಬೇಡಿ. ಬಿಕಾಸ್ ತುಂಬ ಹತ್ರದವ್ರ ಹತ್ರನೇ ನಾವು ಡಿಸ್ಕಸ್ ಮಾಡಿರ್ತೀವಿ ಆ್ಯಂಡ್ ಅದೇ ಎಲ್ಲ ಕಡೆಯೂ ತಿರುಗುತ್ತೆ. ಓಕೆ, ಸೊ ಮ್ಯಾನ್ಯುಪ್ಯುಲೇಟ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ತುಂಬ ಹುಷಾರಾಗಿರಿ, ಡಿಟ್ಯಾಚ್ ಆಗಿ ಖಂಡಿತ ನೀವು ಏನೆಲ್ಲ ಪಡ್ಕೊಬೇಕು ಪಡ್ಕೊತೀರಾ. ಓಕೆ, ಸೊ ಏಂಜಲ್ ಗೈಡೆನ್ಸ್ ನೋಡೋಣ ನಿಮಗೇನಿದೆ ಅನ್ನೋದು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಅವರಿಗೆ ಏಂಜಲ್ ಗೈಡೆನ್ಸ್ ಏನಿದೆ. ಸೊ ಆಲ್ರೆಡಿ ನಿಮಗೆ ಸಕ್ಸಸ್ ಸಿಗ್ತಾ ಇದೆ. ಸೊ ಖಂಡಿತ ಥರ್ಡ್ ಪಾರ್ಟೀಸ್, 2 ಫೇಸ್ ಫ್ರೆಂಡ್ಸ್, 2 ಫೇಸ್ ರಿಲೇಟಿವ್ಸ್, 2 ಫೇಸ್ ಸೋಲ್ಮೇಟ್ಸ್ ಏನೇನಿದೆಯೋ ಅದೆಲ್ಲವೂ ನಿಮ್ಮ ಲೈಫಿಂದ ಹೊರಗೆ ಹೋಗುತ್ತೆ. ಸೊ ಏನೇ ಇರ್ಬೋದು, ನಿಮ್ಮ ಸಕ್ಸಸ್ಸಿಗೆ ಅವ್ರು ಏನೇ ಮಾಡಿರಬಹುದು ಅದೆಲ್ಲವೂ ಸಹ ಯೂನಿವರ್ಸ್ ನಿಮಗೆ ಕೀ ಕೊಡ್ತಾ ಇದೆ ಅದರಿಂದ ಹೊರಗೆ ಬರೋದಕ್ಕೆ ಥ್ರೂ ದಿಸ್ ರೀಡಿಂಗ್. ಓಕೆ, ಒಂದು ಅಹಮಿಂದ ಮಾತಾಡ್ತಾ ಇಲ್ಲ, ಬಟ್ ಮನಸ್ಸಿಂದ ಏನು ಬರ್ತಾ ಇದೋ ಅದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಅಹಂ ಅಂತ ಭಾವಿಸಬೇಡಿ. ಓಕೆ, ಅಬಂಡನ್ಸ್ ಸತಿ ನಿಮಗೆ ಇಲ್ಲಿ ಪದೇ ಪದೇ ಹೇಳ್ತಾ ಇದ್ದಾರೆ. ಪೀಸ್ಫುಲ್ ರೆಸೊಲ್ಯೂಷನ್ಸ್ ಅಂದರೆ ಪ್ರತಿಯೊಂದು ಪ್ರಾಬ್ಲಮಿಗೂ ನಿಮಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಬಟ್ ನೀವು ಅಸರ್ಟಿವ್ ಆಗಿರಬೇಕು. ಅಂದರೆ ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಅನ್ನೋದು ನೀವು ತುಂಬ ಸ್ಟ್ರಾಂಗಾಗಿ ಯೋಚನೆ ಮಾಡಬೇಕು. ನನಗಿದು ಬೇಕು, ಬೇಕೇ ಬೇಕು, ಇದು ಬೇಡ, ಬೇಡವೇ ಬೇಡ, ಇಂಥ ವ್ಯಕ್ತಿ ನನ್ನ ಲೈಫಲ್ಲಿ ಬೇಡ, ಬೇಡವೇ ಬೇಡ. ಸೊ ಐ ವಾಂಟ್ ದ ಗಿಫ್ಟ್, ಐ ವಾಂಟ್ ಇಟ್, ಐ ವಾಂಟ್ ಅಬಂಡೆನ್ಸ್. ಅಬಂಡೆನ್ಸ್ ಅಂದಿದ ತಕ್ಷಣ ಬರೀ ದುಡ್ಡಿನ ಸಹಾಯ ಅಥವಾ ಏನೋ ಅಲ್ಲ. ಒಬ್ಬ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ಬೋದು ಹೆಲ್ಪ್ ಮಾಡೋದಕ್ಕೆ, ಗೊತ್ತಿಲ್ಲದೆ ಇರೋರು ನಿಮ್ಮ ಲೈಫಲ್ಲಿ ಹೆಲ್ಪ್ ಮಾಡೋದಕ್ಕೆ ಬರ್ಬೋದು, ಅಥವಾ ಸಮಯ, ದೇವರು ನಿಮಗೆ ಪರೀಕ್ಷೆ ಮಾಡಿದ ಒಂದು ಪ್ರತಿಫಲ ನಿಮಗೆ ಸಿಗಬಹುದು. ನಿಮ್ಮ ಒಳ್ಳೆ ಕರ್ಮ ನಿಮಗೆ ಬರ್ತಾ ಇರ್ಬೋದು, ಒಳ್ಳೆ ಸಮಯ ಬರ್ತಾ ಇರ್ಬೋದು. ಸೊ ಪ್ಲೀಸ್ ಈ ಒಂದು ರೀಡಿಂಗ್ನ ಕ್ಲೇಮ್ ಮಾಡಿ. ಐ ಹ್ಯಾವ್ ಮೈ ಸಕ್ಸಸ್. ಆ ಸಕ್ಸಸ್ ಯಾವ ರಿಲೇಟೆಡ್ ಆಗಲೂ ಇರಲಿ, ಸೊ ಖಂಡಿತ ನಿಮಗೆ ಆ ಸಕ್ಸಸ್ ಸಿಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಪೈಲ್ ನಂಬರ್ 1. ಓನ್ಲಿ ಥಿಂಗ್ ಈಸ್ ನೀವೊಂದು ಸ್ಟ್ರಾಂಗ್ ಡಿಸಿಷನ್ಸ್ನ ಮಾಡಬೇಕಷ್ಟೆ, ಕ್ವಿಕ್ಕಾಗಿ. ಓಕೆ, ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ದಯವಿಟ್ಟು ಈಗಲೇ ಹೋಗಬೇಡಿ, ಜಸ್ಟ್ ವೆಯ್ಟ್ ಮಾಡಿ. ಬಿಕಾಸ್ ಈ ಸೇಜಲ್ನ ನಾನು ಬರ್ನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವೆಯ್ಟ್. I have my success. Okay, ಸೊ ಎನರ್ಜಿನ ಕ್ಲೇಮ್ ಮಾಡೋದು ಅಂದರೆ ಅಫರ್ಮೇಷನ್ನೇ. ಸೊ ಅಫರ್ಮೇಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ದಯವಿಟ್ಟು ಈ ಫ್ಲೇಮ್ನ ನೋಡಿ. ಇಫ್ ಅಟ್ ಆಲ್ ಈ ಫ್ಲೇಮ್ ಬರ್ನ್ ಆಗಬೇಕಾದ್ರೆ ನಿಮ್ಗೇನಾರ ಮೆಸೇಜ್ ಬಂತು ಅಂದರೆ ಖಂಡಿತ ಆ ಮೆಸೇಜ್ ನಿಮ್ಮದಾಗಿರುತ್ತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜಯ ಹನುಮಾನ್, ಜಯ ಹನುಮಾನ್, ಜಯ ಹನುಮಾನ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಲ್ ದಿ ವೆರಿ ಬೆಸ್ಟ್. ಪೈಲ್ ನಂಬರ್ 1.
ನಮಸ್ತೆ. ಪೈಲ್ ನಂಬರ್ 2, ಯಾರು ಐ ಹ್ಯಾವ್ ಓವರ್ಕಮ್ ಚಾಲೆಂಜಸ್. ಸೊ ಈ ಒಂದು ಪೈಲ್ನ ನೀವು ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ, ಇದನ್ನು ಈ ಕಡೆ ಇಟ್ಕೊಳ್ಳೋಣ ಸೊ ದಟ್ ನಿಮ್ಮ ಕಾರ್ಡ್ಸ್ ಈಸಿಯಾಗಿ ನಿಮಗೆ ಬರುತ್ತೆ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಅವರಿಗೆ ಯಾವ ಒಂದು ಮೆಸೇಜಸ್ ನಿಮ್ಮ ಕಡೆ ಇದೆ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಯಾವುದೇ ಒಂದು ಒಳ್ಳೆ ಕೆಟ್ಟ ಪರಿಸ್ಥಿತಿಯಲ್ಲಿರಲಿ, ಅವ್ರಿಗೆ ಯಾವ ಥರ ಒಂದು ಮೆಸೇಜ್ ಇದೆ ದಯವಿಟ್ಟು ಅವರಿಗೆ ತಿಳಿಸಿ. ಇಲ್ಲಿ ಸ್ಟ್ರಾಂಗ್ ಆಗಿ 2020 ನೋಡಿದೆ. ಸ್ಟ್ರಾಂಗ್ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ನಿಮಗೆ ಜಾಸ್ತಿ ಮೆಸೇಜಸ್ ಹೇಳೋದೇ ಬೇಡ. ಬಿಕಾಸ್ ನಿಮಗೆ ಆಲ್ರೆಡಿ ಗೊತ್ತು ನಿಮ್ಮ ಚಾಲೆಂಜಸ್ನ ನೀವು ಹೇಗೆ ಫೇಸ್ ಮಾಡಬೇಕು ಅನ್ನೋದು. ಖಂಡಿತ ನಿಮಗೆ ಎಲ್ಲಿಂದನೂ ಸ್ತೋತ್ರಗಳು ಸಿಗ್ತಾ ಇದೆ. ಓಕೆ, ಸೊ ಪ್ರಾಬಬಲಿ ಸೂತ್ರಗಳು ಸಿಗ್ತಾ ಇದೆ. ಸೊ ಹಾಗಾಗಿ ಆ್ಯಂಡ್ ನಿಮಗೆ ಗೊತ್ತು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು. ಬಟ್ ಎನಿವೇಸ್, ಈ ಒಂದು ನೀವು ರೀಡಿಂಗಿಗೆ ಬಂದಿದ್ದೀರಾ ಅಂದರೆ ಖಂಡಿತ ಈ ರೀಡಿಂಗ್ ನಿಮ್ಮದೇ ಆಗಿರುತ್ತೆ. ಸೊ ದಯವಿಟ್ಟು ಪ್ರಶಾಂತ ಮನಸ್ಸಿನಿಂದ ಇದನ್ನು ಕೇಳಿ. ಓಕೆ, 4. ಓಕೆ, ಸೊ ಹಿಡನ್ ಸೀಕ್ರೆಟ್ಸ್ ಮೇ ಹಾರ್ಮ್ ಯು. ಮೇಜರ್ ಚಾಲೆಂಜ್ ಟು ಓವರ್ಕಮ್. Major challenges to overcome. Confirmation. I have overcome the challenges. A warning. You should accept a valid criticism. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಪೈಲ್. ಸೊ ದಯವಿಟ್ಟು ಸಮಾಧಾನವಾಗಿ ಕೇಳಿ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಅವರಿಗೆ ಮೆಸೇಜಸ್ ಏನಿದೆ. ಓಕೆ, ಪೈಲ್ ನಂಬರ್ 2 ಇಲ್ಲಿ ನೀವು ಒಂದು ಚಾಲೆಂಜಸ್ಸಿಂದ ಇನ್ನೊಂದು ಚಾಲೆಂಜಸ್ಸಿಗೆ ಹೋಗ್ತಾ ಇದ್ದೀರಾ. ಸೊ ಹಾಗಾಗಿ ನೀವು ಈ ಪೈಲ್ನ ಚಾಯ್ಸ್ ಮಾಡ್ಕೊಂಡಿದ್ದೀರಾ. ಸೊ ಆಲ್ರೆಡಿ ನೀವು ಒಂದು ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ. ಯಾಕಂದರೆ ತುಂಬ ಜನ ನಿಮ್ಮ ಸೀಕ್ರೆಟ್ಸ್ ಬಗ್ಗೆ ಗಾಸಿಪ್ ಮಾಡಿದ್ದಾರೆ, ನಿಮ್ಮ ಫ್ಯಾಮಿಲಿ ಸೀಕ್ರೆಟ್ಸ್ ಬಗ್ಗೆ ಗಾಸಿಪ್ ಮಾಡಿದ್ದಾರೆ, ನಿಮ್ಮ ಬಗ್ಗೆ ಗಾಸಿಪ್ ಮಾಡಿದ್ದಾರೆ, ನಿಮ್ಮ ಫ್ರೆಂಡ್ಶಿಪ್ಸ್ ಬಗ್ಗೆ ಗಾಸಿಪ್ ಮಾಡಿದ್ದಾರೆ. ಸೊ ಪ್ರಾಬಬಲಿ ನಿಮ್ಮ ರಿಲೇಷನ್ಶಿಪ್ಸ್ ಬಗ್ಗೆ ಗಾಸಿಪ್ ಮಾಡಿದ್ದಾರೆ. ಎಲ್ಲ ಥರದಲ್ಲೂ ಅದರಿಂದ ನೀವು ಹೊರಗೆ ಬಂದಿದ್ದೀರಾ, ಆ ಚಾಲೆಂಜಸ್ಸಿಂದ ಹೊರಗೆ ಬಂದಿದ್ದೀರಾ. ಆ್ಯಂಡ್ ಅಗೇನ್ ದೇವರು ನಿಮಗೆ ಇನ್ನೊಂದು ಚಾಲೆಂಜಸ್ಸಿಗೆ ಹಾಕ್ತಾ ಇದ್ದಾರೆ. ಏನಂದರೆ ಇಲ್ಲಿ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮುಂದೊಂದು ದಿನ ಒಂದು ಅಥವಾ ಈಗ ಅಥವಾ ಮುಂದೊಂದು ದಿನ ನಿಮಗೊಂದು ಪ್ರಾಬ್ಲಮ್ಸ್ ಬರಬಹುದು. ಓಕೆ, ಸೊ ಆ ಪ್ರಾಬ್ಲಮ್ಸ್ ಬಂದಾಗ ಯಾರು ನಿಮಗೆ ನಿಮ್ಮ ತಪ್ಪು ಏನು ಅಂತ ತೋರಿಸ್ತಾ ಇದ್ದರೆ ದಯವಿಟ್ಟು ಆ ತಪ್ಪನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ಬಿಕಾಸ್ ಯಾವಾಗ ನೀವು ಆ ತಪ್ಪನ್ನು ತಿದ್ಕೊತೀರೋ ಅಲ್ಲಿಗೆ ಅರ್ಧ ನೀವು ಚಾಲೆಂಜಸ್ನ ಓವರ್ಕಮ್ ಮಾಡಿರೋದು. ಓಕೆ, ಸೊ ತುಂಬ ಜನ ನಿಮಗೆ ಒಳ್ಳೆ ಕ್ರಿಟಿಸಿಸಮು ಕೊಡೋಕ್ಕೆ ಬರ್ತಾರೆ, ಕೆಟ್ಟ ಕ್ರಿಟಿಸಿಸಮು ಕೊಡೋಕ್ಕೆ ಬರ್ತಾರೆ. ಸೊ ಒಳ್ಳೆ ಕ್ರಿಟಿಸಿಸಮ್ನ ದಯವಿಟ್ಟು ತಗೊಳ್ಳಿ ಆ್ಯಂಡ್ ಕೆಟ್ಟದನ್ನು ಬಿಟ್ಟು ಹಾಕಿ. ಯಾರು ನಿಮ್ಮ ಒಳ್ಳೆ ಬಿಸ್ನೆಸ್ನ ಕೆಟ್ಟದನ್ನು ಮಾಡೋದಕ್ಕೆ ನೋಡ್ತಾ ಇದ್ದಾರೋ ಅಲ್ಲಿ ನಿಮಗೆ ಕೆಟ್ಟದನ್ನು ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಒಂದು ಹೇಳ್ತಾ ಇದ್ದಾರೋ ನಿಮ್ಮ ಮಾಡೋಕ್ಕೆ ಆಗಲ್ಲ ಅನ್ನೋದು, ಅದನ್ನು ಬಿಟ್ಟು ಹಾಕಿ. ಯಾರು ನಿಮಗೆ ನೀನು ಈ ಥರ ಮಾಡ್ತಾ ಇರೋದು ತಪ್ಪು, ನೀನು ಬೇರೆ ಥರ ಹೋಗಿ ಅದನ್ನು ಸರಿಪಡ್ಕೊ ಅನ್ನೋದು ಬೇರೆ ಥರ ವಿಚಾರ ಆಗುತ್ತೆ. ಸೊ ದಯವಿಟ್ಟು ವ್ಯಾಲಿಡ್ ಕ್ರಿಟಿಸಿಸಮ್ನ ದಯವಿಟ್ಟು ತಗೊಳ್ಳಿ. ಯಾವ ಒಂದು ವ್ಯಾಲಿಡ್ ಕ್ರಿಟಿಸಿಸಮ್ನ ಇವರು ಆಕ್ಸೆಪ್ಟ್ ಮಾಡಬಹುದು. ಓಕೆ, ತುಂಬ ಜನ ನಿಮ್ಮ ಕಡೆ ಬರಬಹುದು. ಓಕೆ, ಸೊ ನಿಮಗೆ ದುಡ್ಡಿನ ಸಹಾಯ ಕೇಳ್ಬೋದು ಅಥವಾ ಯಾವುದೋ ಒಂದು ಕೇಸ್ ವಿಚಾರ ಅಥವಾ ಫಾರ್ ಎಕ್ಸಾಂಪಲ್ ಕೇಸ್ ವಿಚಾರ ತೊಗೊಳ್ಳೋಣ. ನೀವು ಯಾವುದೋ ಒಂದು ಕೇಸಲ್ಲಿದ್ದೀರಾ ಅಥವಾ ಕೇಸ್ ನಡೀತಾ ಇದೆ,
ರಿಲೇಷನ್ಶಿಪ್ ಕೇಸ್ ಇರ್ಬೋದು, ಡಿವೋರ್ಸ್ ಇರ್ಬೋದು, ಏನೇ ಇರಬಹುದು, ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮಗೆ ದುಡ್ಡಿನ ಒಂದು ಯುನೋ ಇದಿಡ್ಬೋದು. ಓಕೆ, ಸೊ ನೀವು ನನಗೆ ದುಡ್ಡಿನ ಇದರಲ್ಲಿ ಸಹಾಯ ಮಾಡಿದ್ರೆ ಖಂಡಿತ ನಾನು ನಿಮಗೆ ಇದರಿಂದ ಹೊರಗೆ ತೆಗಿತೀನಿ ಅನ್ನೋದು ಹೇಳ್ಬೋದು. ಬಟ್ ಬಿ ವೆರಿ ಕೇರ್ಫುಲ್. ಇವರಿಂದ ನಿಮಗೆ ಸಹಾಯ ಆಗೋದಿಲ್ಲ, ಉಲ್ಟಾ ನಿಮಗೆ ದುಡ್ಡಿನ ಇಲ್ಲಿ ಖಂಡಿತ ನಿಮಗೆ ಇಲ್ಲಿ ಎಲ್ಲೋ ಒಂದು ಕಡೆ ಸಹಾಯ ಸಿಗೋದಿಲ್ಲ. ಸೊ ಆದಷ್ಟು ನಿಮ್ಮ ಲೈಫಲ್ಲಿ ಯಾವ್ದಾರ ಒಬ್ಬ ಪರ್ಸನ್ ಅಥವಾ ಅಥಾರಿಟಿಯ ಸಹಾಯ ನಿಮ್ಮ ಲೈಫಲ್ಲಿ ಇದ್ದರೆ ದಯವಿಟ್ಟು ಅವರ ಸಹಾಯನ ತಗೊಳ್ಳಿ. ಆ್ಯಂಡ್ ಖಂಡಿತ ಆರಾಮಾಗಿರಿ, ಖುಷಿಯಾಗಿರಿ. ಬಿಕಾಸ್ ನಿಮ್ಮ ಮೈಂಡನ್ನು ಯಾವಾಗ ನೀವು ಒಂದು ಝೀರೋ ಸ್ಟೇಟಿಗೆ ತೊಗೊಂಡು ಹೋಗ್ತೀರೋ ಆವಾಗ ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ಮು ಈಸಿಯಾಗಿ ಸಾಲ್ವ್ ಮಾಡೋಷ್ಟು ನಿಮಗೆ ಇಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಯಾರಾರ ನಿಮಗೆ ಕೋಪನ ಕಮ್ಮಿ ಮಾಡ್ಕೋ ಅಥವಾ ದುಡುಕ್ಬೇಡ ಅಂತ ಹೇಳ್ತಾ ಇದ್ದರೆ ಖಂಡಿತ ಕ್ರಿಟಿಸಿಸಮ್ನ ತಗೊಳ್ಳಿ. ಬಿಕಾಸ್ ಎಲ್ಲೋ ಒಂದು ಕಡೆ ದುಡುಕಿ ನೀವು ನಿಮ್ಮ ಪ್ರಾಪರ್ಟಿ ಕಳ್ಕೊಬೋದು, ದುಡ್ಡು ಕಳ್ಕೊಬೋದು, ನೆಮ್ಮದಿ ಕಳ್ಕೊಬಹುದು. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಯಾರು ನಿಮಗೆ ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಮುಂದೊಂದು ದಿನ ನಿಮ್ಮ ಪೇಪರ್ಸ್ ಇರ್ಬೋದು, ಏನೇ ರಿಲೇಟೆಡ್ ಪೇಪರ್ಸ್, ಲೀಗಲ್ ಪೇಪರ್ಸ್ ಇರ್ಬೋದು, ಹುಷಾರಾಗಿ ಇಟ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಕಾರ್ಡ್ಸ್ಗಳು ಅದನ್ನೆಲ್ಲವೂ ಸಹ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಬಿಕಾಸ್ ತುಂಬ ಜನ ಅದನ್ನು ಮಿಸ್ಯೂಸ್ ಮಾಡೋ ಒಂದು ಸಾಧ್ಯತೆಗಳು ಬಹಳ ಇರುತ್ತೆ. ಸೊ ಈವನ್ ಸೋಷಿಯಲ್ ಸೈಟ್ಸಲ್ಲೂ ಅಷ್ಟೇ, ಏನೂ ಬೈ ಮಾಡೋಕ್ಕೂ ಮುಂಚೆ 1000 ಸತಿ ಯೋಚನೆ ಮಾಡಿ ತಗೊಳ್ಳಿ. ಓಕೆ, ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಕಮ್ಯುನಿಟಿ ಮೆಂಬರ್ಸ್ ಅಥವಾ ಯಾರು ಅಥಾರಿಟಿಯಲ್ಲಿದ್ದಾರೋ ಪ್ರಾಬಬಲಿ ಅವರು ಅವರೆಲ್ಲ ನಿಮ್ಮನ್ನು ಹಾರ್ಮ್ ಮಾಡೋದಕ್ಕೆ ನೋಡಿದ್ದಾರೆ. ಓಕೆ, ಸೊ ನಿಮ್ಮ ಸುತ್ತಮುತ್ತ ಇರೋರೇ ನಿಮ್ಮನ್ನು ಮೋಸ ಮಾಡಿರಬಹುದು ಈ ಹಿಂದೆ. ಸೊ ಮುಂದೆ ಪ್ರಾಬಬಲಿ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಲ್ಲ, ಪ್ರಾಬಬಲಿ ನಿಮಗೆ ಅನಿಸ್ಬೋದು ಈ ಪರ್ಸನ್ ಒಳ್ಳೆಯವರು ಅಂತ. ಸೊ ತುಂಬ ಹುಷಾರಾಗಿರಿ. 2 ವಿಚಾರಗಳಲ್ಲಿ ನೀವು ಪಾಯಿಂಟ್ ನಂಬರ್ 2 ಹುಷಾರಾಗಿರಬೇಕು. ಒಂದು ದುಡ್ಡಿನ ವಿಚಾರದಲ್ಲಿ ಆ್ಯಂಡ್ ಇನ್ನೊಂದು ರಿಲೇಷನ್ಶಿಪ್ ವಿಚಾರದಲ್ಲಿ. ಬಿಕಾಸ್ ಆಲ್ರೆಡಿ ನೀವು ಈ ಹಿಂದೆ ಪ್ರಾಬಲಿ ನಿಮಗನ್ನಿಸ್ತಿರೋದು ಫ್ಯಾಮಿಲಿ ಮೆಂಬರ್ಸು ಯಾರೋ ನಿಮಗೆ ಮೋಸ ಮಾಡಿದ್ದಾರೆ, ಇಟ್ಸ್ ಓಕೆ ಫೈನ್. ಬಟ್ ಇವರು ನಿಮ್ಮ ಲೈಫಲ್ಲಿ ಯಾರೋ ಇನ್ನೊಬ್ರು ಇದ್ದಾರೆ, ಅವ್ರನ್ನ ನೀವು ನೋಡ್ತಾ ಇದ್ದೀರಾ, ಡೇಟ್ ಮಾಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಅಥವಾ ಸೀಕ್ರೆಟ್ ರಿಲೇಷನ್ಶಿಪ್ಸ್ ಇರ್ಬೋದು. ಇವರು ಒಳ್ಳೆಯವರು ಅಂತ ನೀವೇನು ಭಾವಿಸ್ತಾ ಇದ್ದೀರೋ ಇಲ್ಲ, ಇವ್ರು ನಿಮ್ಮನ್ನು ಕೋರ್ಟಿಗೆ ಎಳಿಬಹುದು. ನಿಮ್ಮ ಲೈಫಲ್ಲಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ಬೋದು, ನಿಮ್ಮ ನೆಮ್ಮದಿನ ಕಿತ್ಕೊಬೋದು, ನಿಮ್ಮ ನಿದ್ದೆನ ಕಿತ್ಕೊಬಹುದು, ಸಾಕಷ್ಟು ಏನೇನೋ ನಡೆಯೋದಿದೆ. ಸೊ ತುಂಬ ಹುಷಾರಾಗಿ ತಗೊಳ್ಳಿ, ಎಲ್ಲವನ್ನು ಖುಷಿಯಾಗಿ ತಗೊಳ್ಳಿ. ಸೊ ದಟ್ ನಿಮಗೆ ಪ್ರತಿಯೊಂದು ಹೆಜ್ಜೆ ಮುಂದೆ ಏನು ಇಡಬೇಕು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಪ್ರತಿಯೊಬ್ಬ ವ್ಯಕ್ತಿಯ ವಿಚಾರಗಳು ಒಳಗೆ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಆದಷ್ಟು ತುಂಬ ಹುಷಾರಾಗಿರಿ ಅನ್ನೋದಿದೆ. ಈವನ್ ಹೈಯರ್ ಅಥಾರಿಟೀಸ್ಗೆ ನೀವು ಅಪ್ರೋಚ್ ಮಾಡೋದಾದರೆ ಜಸ್ಟ್ ಟೇಕ್ ಗೈಡೆನ್ಸ್. ಡೋಂಟ್ ಅವ್ರೇನು ಹೇಳ್ತಾರೋ ಅದನ್ನೇ ನಂಬ್ಕೊಂಡು ನೀವು ಮುಂದೆ ಹೋಗಬೇಡಿ ಅನ್ನೋದು ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ತುಂಬ ಜನ ನಿಮ್ಮ ಅಗೇನ್ಸ್ಟ್ ಇದ್ದಾರೆ. ನಿಮ್ಮ ಕಮ್ಯುನಿಟಿ ಹಾಗೂ ಅಥಾರಿಟಿಯಲ್ಲಿ ಯಾರಿದ್ದಾರೋ, ಗೌರ್ಮೆಂಟಲ್ಲಿ ಯಾರಿದ್ದಾರೋ, ಅಥವಾ ಯಾರು ಇದರಲ್ಲಿದ್ದಾರೋ ಅವರು ನಿಮ್ಮ ಅಗೇನ್ಸ್ಟ್ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಇಟ್ಸ್ ಫೈನ್, ಬಟ್ ಈ ಚಾಲೆಂಜಸ್ನೆಲ್ಲ ಓವರ್ಕಮ್ ಮಾಡ್ತೀರಾ ಯಾವಾಗ ನೀವು ವ್ಯಾಲಿಡ್ ಕ್ರಿಟಿಸಿಸಮ್ನ ಅಕ್ಸೆಪ್ಟ್ ಮಾಡಿಕೊಂಡಾಗ ಆ್ಯಂಡ್ ಗೊಂದಲಗಳಿಂದ ಹೊರಗೆ ಬಂದಾಗ. ಸೊ ಏನು ಮಾಡಬೇಕು ನೀವು? ಸೊ ನೀವು ಲೈಟ್ ಹಾರ್ಟೆಡ್ ಎನರ್ಜಿಯಲ್ಲಿ ಇರಬೇಕು, ಕೇರ್ ಫ್ರೀ ಆಗಿರಬೇಕು. ಅಂದರೆ ನಿಮ್ಮ ಟೈಮನ್ನು ನೀವು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಬೇಕು. ತುಂಬ ಜನ ನಿಮ್ಮನ್ನು ನಿಮ್ಮ ಲೈಫಲ್ಲಿ ಇರಿಟೇಟ್ ಮಾಡೋಕ್ಕೆ ಬರ್ಬೋದು, ರೀಕನ್ಸಿಲಿಯೇಷನ್ ಆಗಿ ಬರ್ಬೋದು, ಅಥವಾ ಬೇಕಂತ ನಿಮ್ಮನ್ನು ಜಗಳದಲ್ಲಿ ಎಳಿಯೋಕ್ಕೆ ನೋಡಬಹುದು, ಈಗೋನ ಹರ್ಟ್ ಮಾಡಿದೀಯಾ ಅಂತ ಹೇಳಬಹುದು, ಸಣ್ಣ ಸಣ್ಣ ವಿಚಾರಗಳಲ್ಲಿ ನಿಮ್ಮ ತಪ್ಪುಗಳನ್ನು ಹಿಡಿಬಹುದು. ಆರಾಮಾಗಿರಿ, ಕೂಲಾಗಿರಿ. ಓಕೆ, ಸೊ ಅವರು ಕೆಟ್ಟದನ್ನು ಬೈದರು ಅಂತ ನೀವು ಕೆಟ್ಟದನ್ನು ಬೈಯೋಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ನಾಳೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗತ್ತೆ ಆ್ಯಂಡ್ ಇನ್ನೂ ಡೀಪಾಗಿ ಹೋಗುತ್ತೆ ಇದು. ಓಕೆ, ಸೊ ಅಗೇನ್ ಫೈನಾನ್ಷಿಯಲ್ ಪಿಂಚ್, ದುಡ್ಡಿನ ವಿಚಾರನೂ ಇದೆ, ರಿಲೇಷನ್ ವಿಚಾರನೂ ಇದೆ. ಸೊ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಓಕೆ, ಸೊ ಇಲ್ಲಿ ಟೈಮ್ ಫ್ರೇಮ್ ಹೇಳೋದಾದರೆ
1 ಇಯರ್ ತನಕನೂ ತುಂಬ ಹುಷಾರಾಗಿರಿ. ಆ್ಯಂಡ್ 2 ಮಂತ್ಸ್ ಒಳಗೆ ನಿಮ್ಮ ಟೈಮ್ ಚೆನ್ನಾಗಾಗುತ್ತೆ. ಬಟ್ ನೀವು ಅದರಿಂದ ಎಷ್ಟು ಬೇಗ ಹೊರಗೆ ಬರ್ತೀರೋ, ಲೈಟ್ ಹಾರ್ಟೆಡ್ ಎನರ್ಜೀಸ್ನ ತರ್ತೀರೋ, ಅಷ್ಟು ಬೇಗ ನಿಮ್ಮ ಲೈಫಲ್ಲಿ ಚೇಂಜಸ್ ಬರುತ್ತೆ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆದರೆ 2 ಮಂತ್ಸ್ ಇಲ್ಲ 1 ಇಯರ್. ಸೊ ಇದು ಡ್ರ್ಯಾಗ್ ಆಗಬಾರ್ದು ಅಂದರೆ 2 ಮಂತ್ಸ್ ಒಳಗೆ ನೀವು ರಿಪೇರ್ ಆಗಬೇಕು. ಓಕೆ. ಸೊ ರಿಪೇರ್ ಆಗೋದು ಅಂದರೆ ಕೆಟ್ಟ ಶಬ್ದ ಅಲ್ಲ. ಅಂದರೆ ರಿಪೇರ್ ಆಗೋದು ಅಂದರೆ ನಿಮ್ಮೊಳಗಿನ ಸಂಕಟಗಳನ್ನು ಅಥವಾ ನೋವುಗಳನ್ನು ನೀವೇನು ಮಾಡಬೇಕಂದ್ರೆ ಅದನ್ನು ಹೀಲ್ ಮಾಡ್ಕೊಬೇಕು. ಸೊ ನೀವು ಹೇಗೆ ಹೀಲ್ ಆಗ್ತೀರಾ? ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಒಳ್ಳೆ ಸ್ನಾನ ಮಾಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ಹೇಳಬೇಕು, ಎಕ್ಸಸೈಸ್ ಮಾಡಬೇಕು, ಒಳ್ಳೆ ಡಯಟ್ ಮಾಡಬೇಕು, ನಿಮಗೋಸ್ಕರ ನೀವು ಜೀವಿಸಬೇಕು. ದ್ಯಾಟ್ ಈಸ್ ವಾಟ್ ಲೈಟ್ ಹಾರ್ಟೆಡ್ ಎನರ್ಜಿ ಈಸ್. ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಓದಬೇಕು, ಯಾವ ಮೂವಿ ಇಷ್ಟ ಆಗುತ್ತೋ ಅದನ್ನು ನೋಡಬೇಕು. ತುಂಬ ಸೋಷಿಯಲ್ ಟೈಮ್ ಕೊಡಬಾರ್ದು, ಮೊಬೈಲಿಗೆ ಕೊಡಬಾರ್ದು, ಬಿಕಾಸ್ ಅದು ತುಂಬ ಡ್ರೈನ್ ಮಾಡುತ್ತೆ. ಆ್ಯಂಡ್ ಈವನ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಟು. ಓಕೆ. ಸೊ ನೋಡೋಣ ನಿಮಗೆ ಏಂಜಲ್ ಮೆಸೇಜಸ್ ಏನಿದೆ ಅಂತ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಅವರಿಗೆ ಏಂಜಲ್ ಮೆಸೇಜಸ್ ಏನಿದೆ? ಏಂಜಲ್ ಮೆಸೇಜಸ್ ಏನಿದೆ? ಏಂಜಲ್ ಮೆಸೇಜಸ್ ಏನಿದೆ? ಪೀಸ್ಫುಲ್ ರೆಸಲ್ಯೂಷನ್. ಖಂಡಿತ ಪ್ರತಿಯೊಂದು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅಬಂಡನ್ಸ್. ಓಕೆ. ಎಸ್. ಓಕೆ. ಸೊ ಖಂಡಿತ ನಿಮ್ಮ ಲೈಫಲ್ಲಿ ಚಾಲೆಂಜಸ್ನ ನಾನು ಓವರ್ಕಮ್ ಮಾಡ್ತೀನ ರಚನಾ ಅಂದರೆ ಖಂಡಿತ ನೀವು ಆ ಚಾಲೆಂಜಸ್ನ ಓವರ್ಕಮ್ ಮಾಡೇ ಮಾಡ್ತೀರಾ. ಬಟ್ ಅಲ್ಲಿ ನೀವು ತುಂಬ ಒಂದು ಸ್ಟ್ರಾಂಗ್ ಆದ ವ್ಯಕ್ತಿಯಾಗಿ ಹೊರಗೆ ಬರಬೇಕಾಗತ್ತೆ. ಆ್ಯಂಡ್ ನಿಮ್ದಲ್ಲದೆ ಇರೋ ಪ್ರಾಬ್ಲಮ್ಸ್ನ ನಿಮ್ಮ ತಲೆ ಮೇಲೆ ಹಾಕ್ಕೊಬೇಡಿ. ತುಂಬ ಹುಷಾರಾಗಿರಿ. ಆಲ್ರೆಡಿ ನೀವು ಒಂದು ಚಾಲೆಂಜಸ್ನ ಓವರ್ಕಮ್ ಮಾಡಿ ಇನ್ನೊಂದು ಚಾಲೆಂಜಸ್ ಕಡೆ ಹೋಗ್ತಾ ಇದ್ದೀರಾ. ಸೊ ತುಂಬ ಹುಷಾರಾಗಿರಿ. ಪ್ರತಿಯೊಂದು ಚಾಲೆಂಜಸ್ಸು ಒಂದೇ ಥರ ಇರೋದಿಲ್ಲ. ನೀವು ಒಂದು ಚಾಲೆಂಜಸ್ನ ಫೇಸ್ ಮಾಡಿರೋ ಥರ ಇನ್ನೊಂದು ಚಾಲೆಂಜಸ್ ಅದೇ ಥರ ಬರುತ್ತೆ ಅನ್ನೋದೇನು ಇರೋದಿಲ್ಲ. ಸೊ ಇಟ್ ಮೈಟ್ ಚೇಂಜ್. ಬಟ್ ಇಲ್ಲಿ ತುಂಬ ಪೇಷನ್ಸಲ್ಲಿ ಇರಬೇಕು, ಖುಷಿಯಾಗಿರಬೇಕು ನೀವು. ಆ್ಯಂಡ್ ತುಂಬ ಈಸಿಯಾಗಿ ತೊಗೊಬೇಕು. ಬಿಕಾಸ್ ನಿಮ್ಮ ಲೈಫಲ್ಲಿ ತುಂಬ ಜನ ಕನ್ಸರ್ನ್ನ ತರೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ. ತುಂಬ ಹತ್ತಿರದವರೇ. ಸೊ ತುಂಬ ಹುಷಾರಾಗಿರಿ ಅನ್ನೋದಿದೆ. ಆ್ಯಂಡ್ ಖಂಡಿತ ನಿಮ್ಮ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಇರುತ್ತೆ. ಆ್ಯಂಡ್ ಎಸ್ ಆಲ್ರೆಡಿ ಬಂದಾಗಿದೆ. ಸೊ ದಯವಿಟ್ಟು ಎಲ್ಲೂ ಹೋಗಬೇಡಿ. ಬಿಕಾಸ್ ಆ ಸೇಜಲ್ನ ನಾನು ಬರ್ನ್ ಮಾಡ್ತೀನಿ. ದಯವಿಟ್ಟು ಅದನ್ನು ನೀವು ನೋಡಬೇಕಾಗತ್ತೆ. ಬಿಕಾಸ್ ಅದನ್ನು ಕ್ಲೇಮ್ ಮಾಡೋದು ನಿಮ್ಮ ಒಂದು ಇಲ್ಲಿ ಅಧಿಕಾರ ಆಗಿರುತ್ತೆ. ಸೊ ಅಧಿಕಾರನ ಪಡ್ಕೊಂಡು ಹೋಗಿ. So this is your sejal. I have overcome challenges. Okay. So ಈ ಸೇಜಲ್ನ ನಾವು ಬರ್ನ್ ಮಾಡೋಣ. ದಯವಿಟ್ಟು ಈ ಸೇಜಲ್ನ ಬರ್ನ್ ಮಾಡಬೇಕಾದ್ರೆ ಇದನ್ನು ಅಬ್ಸರ್ವ್ ಮಾಡಿ. ಸೊ ದಟ್ ಈ ಫ್ಲೇಮ್ ಅಥವಾ ಸ್ಮೋಕ್ ನಿಮಗೆ ಏನಾರ ಒಂದು ಮೆಸೇಜಸ್ ಕೊಡಬಹುದು ಆ ಟೈಮಲ್ಲಿ. ರಾಮ್ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸೊ ಇದು ನಿಮ್ಮ ಪೈಲಿನ ರೀಡಿಂಗ್ ಆಗಿತ್ತು. ನೆಕ್ಸ್ಟ್ ಪೈಲಿಗೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ನಮಸ್ತೆ.
ನಮಸ್ತೆ ಪಾಯಲ್ ನಮ್ಮ 3 ಯಾರು ಐ ಆಮ್ ಪ್ರೊಟೆಕ್ಟೆಡ್ ಈ ಒಂದು ಪಾಯಲ್ನ ಚಾಯ್ಸ್ ಮಾಡಿದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಇದನ್ನೇ ಕಡೆ ಇಡೋಣ. ಅವಾಗ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಮನೇನ ಕ್ಲೆನ್ಸ್ ಮಾಡ್ಕೊಳ್ಳಿ, ಬುಕ್ಸನ್ನ ನೀಟಾಗಿಡಿ, ನಿಮ್ಮ ರೂಮನ್ನು ನೀಟಾಗಿಡಿ, ನಿಮ್ಮ ಬೆಡ್ಡನ್ನು ನೀಟಾಗಿ ಅರೇಂಜ್ ಮಾಡಿ. ಓಕೆ, ಸೊ ಕೆಲವೊಂದು ದಿನನಿತ್ಯದ ಕೆಲಸಗಳನ್ನು ನೀವು ಮಾಡಿ ಅಲ್ಲಿಂದ ನೀವು ಪ್ರೊಟೆಕ್ಟೆಡ್ ಆಗಿರ್ತೀರಾ ಅನ್ನೋದಿದೆ. ಸೊ ತುಂಬ ಸ್ಟ್ರಾಂಗ್ ಮೆಸೇಜಸ್ ನಿಮಗೆ. ಸೊ ನೋಡೋಣ ಮುಂದೆ ಏನು ಮೆಸೇಜಸ್ ಇದೆ ನಿಮಗೆ ಅನ್ನೋದನ್ನು. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪಾಯಲ್ ನಂಬರ್ 3 ಯಾರು ಐ ಆಮ್ ಪ್ರೊಟೆಕ್ಟೆಡ್ ಈ ಒಂದು ಪಾಯಲ್ನ ಚಾಯ್ಸ್ ಮಾಡಿದ್ದಾರೆ. ಸೊ ಪ್ಲೀಸ್ ದಯವಿಟ್ಟು ಅವರಿಗೆ ಮೆಸೇಜ್ ಏನಿದೆ. ತುಂಬ ಜನಕ್ಕೆ ನಿಮ್ಮ ಬಗ್ಗೆ ಈರ್ಷೆ ಇದೆ. ಓಕೆ, ಸೊ ಅದರಿಂದ ನೀವು ಪ್ರೊಟೆಕ್ಟೆಡ್ ಆಗಿರಬೇಕು. ಓಕೆ, ನಿಮಗೆ ಪ್ರೊಟೆಕ್ಷನ್ ಬರೋದೇ ಮೆಡಿಟೇಷನಿಂದ. ಸೊ ಪ್ರೊಟೆಕ್ಷನ್ ಕಮ್ಸ್ ಫ್ರಮ್ ಮೆಡಿಟೇಷನ್ ಅಂತ ಬರ್ತಾ ಇದೆ. ಸೊ ನೀವು ಏನಾರ ಸಿಂಪಲ್ ಮೆಡಿಟೇಷನ್ಸ್ನ ಮಾಡಬಹುದು. ಸೊ ಮೆಡಿಟೇಷನ್ನು ನೀವು ಸುಮ್ಮನೆ ಕೂರೋದು ಒಂದೇ ಅಲ್ಲ, ಅಥವಾ ಓಮ್ ಚಾಂಟಿಂಗ್ ಮಾಡೋದು ಒಂದೇ ಅಲ್ಲ. ಜಸ್ಟ್ ಚಿಕ್ಕವರಿದ್ದಾಗ ಕಥೆಗಳನ್ನು ಕೇಳ್ತಿದ್ವಿ, ಸಾಂಗ್ಸ್ನ ಕೇಳ್ತಿದ್ವಿ, ಮ್ಯೂಸಿಕ್ನ ಕೇಳ್ತಿದ್ವಿ. ಸೊ ಎನಿಥಿಂಗ್ ನಿಮ್ಗೇನು ಕನೆಕ್ಟ್ ಆಗುತ್ತಲ್ಲ, ಎನಿಥಿಂಗ್, ಗಾರ್ಡನಿಂಗ್ ಇರಬಹುದು, ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ಕೂರೋದಾಗಿರ್ಬೋದು, ಮಕ್ಕಳ ಜೊತೆ ಆಟ ಆಡೋದು, ದೊಡ್ಡವ್ರ ಜೊತೆ ಆಟ ಆಡೋದು, ಕ್ಯಾರಮ್ ಆಟ ಆಡೋದು, ಚೆಸ್ ಆಡೋದು, ಎನಿಥಿಂಗ್ ಕ್ಯಾನ್ ಬಿ ಅ ಮೆಡಿಟೇಷನ್. ಸಾಲ್ಟ್ ಬಾತ್, ಹೊರಗೆ ಹೋಗೋದು, ಎಲ್ಲವೂ ಮೆಡಿಟೇಷನ್. ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ಅ ಮೆಡಿಟೇಷನ್. ಸೊ ಮಾಡಿ ಪ್ರೊಟೆಕ್ಟೆಡ್ ಆಗಿರಿ ಅನ್ನೋದಿದೆ. ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಯಾವುದೋ ಒಂದು ಸ್ಟ್ರಾಂಗ್ಲಿ ನಿಮ್ಮ ಕನಸಲ್ಲಿ ಯಾವ್ದಾರ ದೇವಸ್ಥಾನಗಳು ಬಂದಿದ್ದರೆ ಖಂಡಿತ ಅಲ್ಲಿ ಹೋಗಿ ಬನ್ನಿ, ಅಥವಾ ನಿಮ್ಮ ಮನೆ ದೇವರು ಅಥವಾ ಮನೆ ದೇವಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತ ನೀವು ಪ್ರೊಟೆಕ್ಟೆಡ್ ಆಗಿರ್ತೀರಾ ಅನ್ನೋದಿದೆ. ಓಕೆ, ಸೊ ಈ ರೀಡಿಂಗ್ ನೋಡಿ ನೀವು 1 ವರ್ಷದೊಳಗೆ ದಯವಿಟ್ಟು ನಿಮ್ಮ ಕುಲದೇವಿ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತ ನೀವು ಪ್ರೊಟೆಕ್ಟೆಡ್ ಆಗಿರ್ತೀರಾ. ಓಕೆ, balance, younger woman, happiness, great personal sorrow. Okay, okay, ಓ ಮೈ ಗಾಡ್, ಓ ಮೈ ಗಾಡ್. ಫೈಲ್ ನಂಬರ್ 3 ತುಂಬ ಸ್ಟ್ರಾಂಗ್ ಮೆಸೇಜಸ್ ಇದೆ. ಸೊ ಪ್ಲೀಸ್ ಹ್ಯಾಂಗ್ ಆನ್. ಓಕೆ, ಸೊ ನಾನು ಕಾರ್ಡ್ಸ್ ತೆಗೆದುಬಿಡ್ತೀನಿ. ಐ ಕ್ಯಾನ್ ಎಕ್ಸ್ಪ್ಲೇನ್ ಯು. ಓಕೆ, ಫೈಲ್ ನಂಬರ್ 3 ನಿಮ್ಮ ಲೈಫಲ್ಲಿ ಯಂಗರ್ ವುಮೆನ್ ಎನರ್ಜಿ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಈ ಯಂಗರ್ ಎನರ್ಜಿ ಅಥವಾ ಈ ಯಂಗರ್ ವುಮೆನ್ ನಿಮಗಿಂತ ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು, ಅಥವಾ ಒಂದು ಯಂಗ್ ಎನರ್ಜಿ ನಿಮ್ಮ ಲೈಫಲ್ಲಿ ಇರಬಹುದು, ಅಥವಾ ಇವ್ರಿಗೂ ನಿಮಗೂ ಕಂಪೇರ್ ಮಾಡಿದ್ರೆ ನೀವೇ ಚಿಕ್ಕವರು ಇರ್ಬೋದು, ಬಟ್ ಇವರು ಎಲ್ಡರ್ ಆಗಿದ್ರೂ ಸ್ವಲ್ಪ ಯಂಗರ್ ಎನರ್ಜೀಸ್ನ ತರ್ತಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳನ್ನು ತರೋದಕ್ಕೆ ಬಂದಿದ್ದರು. ಆ್ಯಂಡ್ ಖಂಡಿತ ಇವರು ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ನ ತರೋದಕ್ಕೆ ಬಂದಿರೋ ವ್ಯಕ್ತಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಈಗ ನೀವು ಖುಷಿಯಾಗಿರ್ಬೋದು ಯಾವುದೋ ಒಂದು ರಿಲೇಷನ್ಶಿಪ್ ವಿಚಾರವಾಗಿ. ಆದರೆ ದಯವಿಟ್ಟು ಈ ಪರ್ಸನ್ ಬಗ್ಗೆ ನೀವೇನಾರ ವಿಶಸ್ನ ಮಾಡ್ಕೊಂಡಿದ್ರೆ ತುಂಬ ನಿಮ್ಮ ಗುಂಡಿಗೆನ ಗಟ್ಟಿ ಮಾಡ್ಕೊಳ್ಳಿ. ಬಿಕಾಸ್ ಆ ವಿಶಸ್ ಫುಲ್ಫಿಲ್ ಆಗೋದಿಲ್ಲ. ಐ ಆಮ್ ಸೋ ಸಾರಿ. ಬಿಕಾಸ್ ಇದು ನಿಮ್ಮ ಪ್ರೊಟೆಕ್ಷನ್. ಈ ಪರ್ಸನ್ ನಿಮ್ಮ ಲೈಫಿಂದ ಹೊರಗೆ ಹೋಗೋದೇ ಪ್ರೊಟೆಕ್ಷನ್. ನೀವು ಈ ಪರ್ಸನ್ ಹತ್ರ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮ ಲೈಫನ್ನ ಬಿಟ್ಟು ಹೋಗ್ತಾರೆ, ಆಮೇಲೆ ನಿಮ್ಮನ್ನು ಮೋಸ ಮಾಡಿ ಹೋಗ್ತಾರೆ, ಅಥವಾ ಅಚಾನಕ್ಕಾಗೆ ಬಿಟ್ಟು ಹೋದ್ರೂ ದಯವಿಟ್ಟು ಮತ್ತೆ ಈ ಪರ್ಸನ್ನ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಡಿ. ಓಕೆ,
ಏನಕ್ಕೆ ಅಂದರೆ ಈ ಪರ್ಸನ್ ಜೊತೆ ನಿಮಗೆ ಸಾಕಷ್ಟು ರಿಸ್ಕ್ಗಳಿದೆ. ನಾಳೆ ಒಂದಿನ ಮತ್ತೆ ಮೋಸ ಆಗೋ ಚಾನ್ಸಸ್ ಬಹಳ ಇದೆ. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ಮ್ಯಾರಿಡ್ ಇದ್ದರೆ ಹಸ್ಬೆಂಡ್ ಅವ್ರ ವೈಫ್ ಆ್ಯಂಡ್ ನೀವು ಥರ್ಡ್ ಪಾರ್ಟಿನ ನೀವು ಇದು ಮಾಡ್ತಾಯಿದ್ರೆ ಖಂಡಿತ ಅವ್ರು ನಿಮ್ಮನ್ನು ಬಿಟ್ಟು ಹೋದರೆ ದಯವಿಟ್ಟು ಅವ್ರನ್ನ ಮತ್ತೆ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇವರು ಮತ್ತೆ ಮುಖವಾಡಗಳನ್ನೇ ಹಾಕ್ಕೊಂಡು ಬರೋದು. ಓಕೆ, ತುಂಬ ಹುಷಾರಾಗಿರಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಓಕೆ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರಾಬಬಲಿ ಅವ್ರ ಲೈಫಲ್ಲಿ ಯಾವ್ದಾರ ಥರ್ಡ್ ಪಾರ್ಟಿ ಇದ್ದರೆ ಆ ಥರ್ಡ್ ಪಾರ್ಟಿಯಿಂದ ನಿಮಗೆ ಮೋಕ್ಷ ಸಿಗ್ತಾ ಇದೆ. ಓಕೆ, ಸೊ ನೀವು ಗೋಳೈಕೊಳ್ತಾ ಇರ್ಬೋದು, ಥರ್ಡ್ ಪಾರ್ಟಿಯಿಂದ ನನ್ನ ಲೈಫ್ ಹಾಳಾಗ್ತಾ ಇದೆ, ಏನೋ ನನ್ನ ಗಂಡ ಕೆಟ್ಟೋಗ್ತಾ ಇದ್ದಾನೆ ಅಂದರೆ, ಬಟ್ ಬಿಲೀವ್ ಮೀ, ದೇವ್ರು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಬಿಕಾಸ್ ಮುಂದೊಂದು ದಿನ ಇನ್ನೂ ಏನೋ ಕೆಟ್ಟದಾಗೋಕ್ಕಿಂತ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗಲಿ ಅನ್ನೋದೇ ಅವರ ಭಾವನೆ. ಇಫ್ ಅಟ್ ಆಲ್ ನಿಮ್ಮ ಲೈಫಲ್ಲೂ ಯಾರೊಬ್ಬರು ಇದ್ದಾರಂದರೆ, ಅವ್ರು ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಹೋಗೋದಕ್ಕೆ ಬಿಡಿ. ಅದು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಥರ್ಡ್ ಪಾರ್ಟಿ ಆಗಿರ್ಬೋದು, ನಿಮ್ಮ ವೈಫ್, ಯಾರೇ ಇದ್ರೂ ದಯವಿಟ್ಟು ಯಾರು ನಿಮ್ಮ ಲೈಫನ್ನು ಬಿಟ್ಟು ಹೋಗ್ತಾರೋ ಅದು ದೇವರು ನಿಮಗೆ ಕೊಡ್ತಾ ಇರೋ ಒಂದು ದೊಡ್ಡ ಉಡುಗೊರೆ. ಇಟ್ಸ್ ಅ ಬಿಗ್ ಪ್ರೆಸೆಂಟ್ ನಿಮಗೆ, ಗಿಫ್ಟ್ ನಿಮಗೆ. ಓಕೆ, ಸೊ ನೀವು ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕು ಅನ್ನೋದು ಏನಕ್ಕೆ ಅಂದರೆ, ಖಂಡಿತ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದ್ರಿಂದ ಒಳ್ಳೊಳ್ಳೆ ಚೇಂಜಸ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಇವೆಂಟ್ ವಿದಟ್ ವಿಲ್ ಎಫೆಕ್ಟ್ ಯುವರ್ ಲೈಫ್. ಬಟ್ ಈ ಎಫೆಕ್ಟ್ ಏನಕ್ಕಾಗುತ್ತೆ ಅಂದರೆ, ನಿಮ್ಮ ಡಿಫಿಕಲ್ಟ್ ಸಿಚುವೇಶನ್ ಓವರ್ ಆಗ್ತಾ ಇದೆ. ನೀವು ಎಷ್ಟು ಬ್ಯಾಲೆನ್ಸ್ಡ್ ಆಗಿರ್ತೀರಾ, ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಬರ್ತಾ ಇರುತ್ತೆ. ಮುಂದೊಂದು ದಿನ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೋವುಗಳು ಬರಬಹುದು, ಯಾರೋ ನಿಮ್ಮನ್ನು ಬಿಟ್ಟು ಹೋಗ್ಬೋದು. ದಯವಿಟ್ಟು ನೀವೇನೆಲ್ಲ ಅಂದ್ಕೊಂಡಿದ್ರಿ ಆ ಪರ್ಸನ್ ಜೊತೆ, ಅದೆಲ್ಲ ನೀರಲ್ಲಿ ಮಾಡಿರೋ ಹೋಮ ಥರ ಆಗಿರ್ಬೋದು. ಬಟ್ ಮಾರ್ಕ್ ಮೈ ವರ್ಡ್ಸ್, ಸ್ಪಿರಿಚುವಲ್ ಗೈಡೆನ್ಸ್, ಪ್ರೊಟೆಕ್ಷನ್ ಫ್ರಮ್ ಹಾರ್ಮ್. ಓಕೆ, ಸೊ ಖಂಡಿತ ಏಂಜಲ್ಸ್ ಇಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಸೆಲೆಕ್ಟ್ ಮಾಡಿರೋದು ಐ ಆಮ್ ಪ್ರೊಟೆಕ್ಟೆಡ್. ಓಕೆ, ಸೊ ತುಂಬ ಜನ ಇಲ್ಲಿ ನಿಮ್ಮ ಅತ್ತೆ ಆಗಿರ್ಬೋದು ಅಥವಾ ನಿಮ್ಮ ವಯಸ್ಸಲ್ಲಿ ದೊಡ್ಡವರು ಯಾರು ನಿಮ್ಮನ್ನು ತುಂಬಾ ಹಿಂಸೆ ಕೊಡ್ತಾಯಿದ್ರು, ಅಥವಾ ಯಾರೋ ಒಬ್ಬರು ನಿಮ್ಮನ್ನು ಗೊತ್ತಿಲ್ಲದೇನೋ ನಿಮ್ಮನ್ನು ಕಾಡ್ತಾಯಿದ್ರು, ಅವ್ರದ್ದು ಮುಖವಾಡಗಳು ನಿಮಗೆ ಕಾಣಿಸುತ್ತೆ. ಆ್ಯಂಡ್ ಖಂಡಿತ ಅವರ ಫೇಸಸ್ ನಿಮಗೆ ಕಾಣಿಸುತ್ತೆ. ತುಂಬ ಜನ ಪ್ರಾಬಬಲಿ ನಿಮ್ಮ ಮನೆಯವರೇ ಥರ್ಡ್ ಪಾರ್ಟಿನ ಸಪೋರ್ಟ್ ಮಾಡ್ತಾ ಇರಬಹುದು. ಸೊ ಎಲ್ಲೋ ಒಂದು ಕಡೆ ಅದು ಎಂಡ್ ಆಗುತ್ತೆ. ಆ್ಯಂಡ್ ಈ ಒಂದು ಕ್ಲಾರಿಟಿ ನಿಮಗೆ ಬಂದಾಗ ದಯವಿಟ್ಟು ಮತ್ತೆ ಅವರಿಗೆ ಚಾನ್ಸ್ ಕೊಡೋದಕ್ಕೆ ಹೋಗಬೇಡಿ. ಬಿಕಾಸ್ ಇದರಿಂದ ನೀವು ಹೊರಗೆ ಬಂದರಷ್ಟು ನಿಮಗೆ ಪ್ರೊಟೆಕ್ಷನ್ ಜಾಸ್ತಿ ಆಗುತ್ತೆ. ಬಿಕಾಸ್ ಸಮ್ವನ್ ವರ್ಕಿಂಗ್ ಅಗೇನ್ಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್. ಸೊ ತುಂಬ ಜನ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಹಾಳಾಗಲಿ, ನಿಮ್ಮ ವ್ಯಕ್ತಿತ್ವ ಹಾಳಾಗಲಿ, ನಿಮ್ಮ ನೇಚರ್ ಹಾಳಾಗಲಿ, ನಿಮ್ಮ ಕ್ಯಾರೆಕ್ಟರ್ ಹಾಳಾಗಲಿ, ನೀವೇನು ಬಿಹೇವ್ ಮಾಡ್ತೀರಾ ನೀವು ಅದೆಲ್ಲನೂ ಪ್ರೊಜೆಕ್ಷನ್ನ ಮಾಡ್ತಾ ಇದ್ದಾರೆ, ಅದನ್ನು ತೋರಿಸ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರೆಲ್ಲ ಟಾಕ್ಸಿಕ್ ಮೆಂಬರ್ಸ್ ಇದ್ದಾರೋ ಅಥವಾ ಪರ್ಸನ್ ಇದ್ದಾರೋ ಅವರಿಂದ ನೀವು ಹೊರಗೆ ಬರಬೇಕು. ನೀವು ಇವ್ರ ಜೊತೆ ತುಂಬ ಮ್ಯಾನಿಪುಲೇಟಿವ್ ಆಗಿ ನಿಮ್ಮನ್ನು ಇಟ್ಕೊಂಡಿದ್ದಾರೆ. ನಿಮ್ಮನ್ನು ತುಂಬ ಚೆನ್ನಾಗಿ ಚಿನ್ನ ಅಂದ್ಕೊಂಡು ಇಟ್ಕೊಂಡಿದ್ದಾರೆ. ಬಟ್ ನಿಜವಾಗ್ಲೂ ಅವರು ನಿಮ್ಮನ್ನು ರನ್ನ ಚಿನ್ನ ಅಂತ ಭಾವಿಸ್ತಾ ಇಲ್ಲ. ಓಕೆ, ಸೊ ಅದನ್ನು ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಬಟ್ ಅದರ ಆ್ಯಕ್ಷನೇ ಬೇರೆ ಥರ ಇದೆ. ಓಕೆ, ಸೊ ನಿಮ್ಮ ಮುಂದೆ ಆ್ಯಕ್ಷನ್ ಬೇರೆ ಇದೆ, ಬೇರೆಯವ್ರ ಮುಂದೆ ಆ್ಯಕ್ಷನ್ ಹಾಗೂ ವರ್ಡ್ಸ್ ಬೇರೆ ಇದೆ. ಸೊ ಹೋಪ್ಫುಲಿ ನಿಮಗೆ ನಾನು ಹೇಳೋದು ಅರ್ಥ ಆಗ್ತಾಯಿದೆ ಅಂದ್ಕೊತೀನಿ. ಸೊ ಯಾರೇ ನಿಮ್ಮ ಲೈಫಿಂದ ಹೋಗ್ತಾ ಇದ್ರು ಅದು ನಿಮಗೆ ವರದಾನ. ಇಟ್ಸ್ ಅ ಬೂನ್ ಟು ಯು. ಸೊ ದಯವಿಟ್ಟು ಈ ಪರ್ಸನ್ ನಿಮ್ಮ ಲೈಫಿಂದ ಹೋಗ್ತಾ ಇದ್ದರೆ ಅಥವಾ ಕೆಲವೊಂದು ಸಿಚುವೇಶನ್ನು, ಖುಷಿಯಾಗಿರೋ ಸಿಚುವೇಶನ್ ಸ್ಯಾಡಿಗೆ ಚೇಂಜ್ ಆಗಿದೆ ಅಂದರೆ ಅದು ನಿಮ್ಮ ಒಳ್ಳೆಯದಕ್ಕೆ, ಸತ್ಯ ನೋಡಲಿ ಅನ್ನೋದಕ್ಕೆ. ಓಕೆ, ಸೊ ವೆರಿ ವೆರಿ ಸ್ಟ್ರಾಂಗ್ ಮೆಸೇಜಸ್ ಫಾರ್ ಯು. ಕ್ಲೇಮ್ ಮಾಡ್ಕೊಳ್ಳಿ. ಏಂಜಲ್ ಮೆಸೇಜಸ್, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ಫೈಲ್ ನಂಬರ್ 3 ಅವರಿಗೆ ಮೆಸೇಜ್ ಏನಿದೆ? ಕಮ್ಯುನಿಕೇಟ್ ಕ್ಲಿಯರ್ಲಿ, ದೇರ್ ಇಸ್ ಸಮಥಿಂಗ್ ಬೆಟರ್.
ನೋ. ಓಕೆ, ಸೊ ಐ ಥಿಂಕ್ ನೀವು ಏನೋ ಒಂದು ನಿಮ್ಮ ಲೈಫಲ್ಲಿ ಬೆಟರ್ ಇದೆ, ನೀವು ಏನು ಸಿಚುವೇಷನಲ್ಲಿ ಇದ್ದೀರೋ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ತುಂಬ ಒಳ್ಳೆಯದೇ ಬರುತ್ತೆ ಅನ್ನೋದನ್ನು ನಾನು ಖಂಡಿತ ಹೇಳಬಲ್ಲೆ. ಬಿಕಾಸ್ ನಿಮಗೊಂದು ಕನ್ಫರ್ಮೇಷನ್, ಇನ್ನೊಂದು ಕನ್ಫರ್ಮೇಷನ್ ಕೊಡ್ತೀನಿ. ಈ ಏಂಜಲ್ ಕಾರ್ಡ್ಸ್ ನೋಡಿ ಆ್ಯಂಡ್ ಈ ಏಂಜಲ್ ಕಾರ್ಡ್ಸ್ ನೋಡಿ, ಫ್ಲವರ್ಸ್, ಓಕೆನಾ, ಆ್ಯಂಡ್ ಫ್ಲವರ್ಸ್. ಇದು ಕನ್ಫರ್ಮೇಷನ್ ನಿಮಗೆ ನಿಮ್ಮ ಲೈಫಲ್ಲಿ ಏನೋ ಒಂದು ಬೆಟರ್ ಇದೆ ಅನ್ನೋದು. ಆ್ಯಂಡ್ ನೋ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಈ ನೋ ಕಾರ್ಡ್ ಏನಕ್ಕಿದೆ, ಸೊ ನೋ ಏನಕ್ಕಿದೆ, ಸಕ್ಸಸ್ಫುಲಿ ಓವರ್ಕಮಿಂಗ್ ಅ ಪ್ರಾಬ್ಲಮ್. ಸೊ ನಾನು ಆಲ್ರೆಡಿ ಹೇಳಿರೋ ಥರ ಯಾವುದೋ ಒಂದು ವಿಷಸ್ನ ದೇವರು ಕೊಡೋದಿಲ್ಲ. ನೀವು ಅನ್ಕೊತಿರ್ಬೋದು, ನನ್ನ ಗಂಡ ಹೆಂಡತಿ ಮಧ್ಯದ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಥರ್ಡ್ ಪಾರ್ಟಿ ಹೋಗಲಿ, ಅಥವಾ ನನ್ನ ಲೈಫಲ್ಲಿರೋ ಥರ್ಡ್ ಪಾರ್ಟಿ ನನಗೆ ವಾಪಸ್ ಸಿಗಲಿ ಅನ್ನೋದು ಏನಾರ ನೀವು ಹರಕೆಗಳನ್ನು ಹೊತ್ತಿದ್ರೆ, ದಯವಿಟ್ಟು ಅದು ನಿರಾಶೆಗೆ ಟರ್ನ್ ಆದರೆ ಖಂಡಿತ ಅದು ನಿಮ್ಮ ಒಳ್ಳೆಯದಕ್ಕಂತ ಭಾವಿಸಿ. ಅದು ಏನೇ ಆಗಿರ್ಬೋದು, ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನೇ ನೋವು ಇರ್ಬೋದು, ಅದು ನಿಮಗೆ ಒಳ್ಳೆಯದು. ಈ ಪ್ರಾಬ್ಲಮ್ನ ದೇವ್ರು ಸಾಲ್ವ್ ಮಾಡಿಲ್ಲ ಅನ್ನೋದೇ ಒಂದು ದೊಡ್ಡ ವರದಾನ ನಿಮಗೆ. ಸಾಲ್ವ್ ಮಾಡಿದಿದ್ರೆ ಇನ್ನೂ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಿದ್ರಿ ನೀವು. ಓಕೆ, ಎಸ್, ನಿಮಗೇನು ಫೀಲ್ ಆಗ್ತಿತ್ತು ಅಂದರೆ ನೀವು ಟ್ರ್ಯಾಪ್ ಆಗಿದ್ದೀರಾ ಅನ್ನೋ ಫೀಲ್ ಆಗ್ತಿತ್ತು. ಸಮಥಿಂಗ್ ಲ್ಯಾಕಿಂಗ್ ಇನ್ ಯೋರ್ ಲೈಫ್, ಪರ್ಹ್ಯಾಪ್ಸ್ ಲವ್, ಮನಿ ಆರ್ ಗೋಲ್ಸ್. ಸೊ ಯಾರೇ ನಿಮ್ಮನ್ನು ಟ್ರ್ಯಾಪಲ್ಲಿ ಇಡ್ತಾಯಿದ್ರು, ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ಆ್ಯಂಡ್ ಖಂಡಿತ ದೇವ್ರು ನಿಮಗೆ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದರೆ, ನಿಮಗೆ ಒಳ್ಳೆ ಬದುಕು ಕೊಡೋದಕ್ಕೆ. ಓಕೆ, ಎಸ್, ಯೂಸ್ ಯುವರ್ ಇಂಟ್ಯೂಷನ್ ಟು ಮೇಕ್ ಬೆನಿಫಿಷಿಯಲ್ ಚೇಂಜ್. ಸೊ ನಿಮ್ಮ ಇಂಟ್ಯೂಷನ್ನ ನೀವು ಯೂಸ್ ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾ ಇದ್ದಾರೆ. ಆ್ಯಂಡ್ ನ್ಯೂಸ್ ಇಸ್ ಆನ್ ದ ವೇ. ನಿಮಗೆ ಖಂಡಿತ ಇದ್ರ ಬಗ್ಗೆ ತುಂಬ ಇನ್ನೂ ಕ್ಲಿಯರಾಗಿ ಗೊತ್ತಾಗತ್ತೆ ಅನ್ನೋದು ಇದೆ. ತುಂಬ ಒಳ್ಳೊಳ್ಳೆ ದಿನಗಳಿದೆ ನಿಮಗೆ. ಸೊ ಡೋಂಟ್ ವರಿ, ಅ ಚೇಂಜ್ ಇಸ್ ಫಾರ್ ಬೆಟರ್. Another confirmation, there is something better, a change for better. Okay. Okay, ಖುಷಿಯಾಗಿರಿ. ಆ್ಯಂಡ್ ಐ ನೋ ಪರ್ಸ್ನಲ್ ಸಾರೋಲಿ ಯಾರು ನಗೋದಕ್ಕೆ ಹೋಗೋದಿಲ್ಲ, ಬಟ್ ನನಗೆ ಖುಷಿ ಏನಿದೆ ಅಂದರೆ, ನೀವು ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ಅಥವಾ ಸಿಚುವೇಷನಿಂದ ಹೊರಗೆ ಬರ್ತೀರಾ ಅನ್ನೋ ಖುಷಿ ನನಗಿದೆ. ಸೊ ದಯವಿಟ್ಟು ಅದನ್ನು ಅಪಾರ್ಥ ಮಾಡ್ಕೊಬೇಡಿ. ಅಗೇನ್ ಸಾರಿ. ಓಕೆ, ಸೊ ಪ್ಲೀಸ್, ಎಲ್ಲ ನಿಮ್ಮ ಕೈಯಲ್ಲಿಲ್ಲ, ಬಟ್ ಯಾಕೆ ನಿಮ್ಮ ಕೈಯಲ್ಲಿಲ್ಲ ಅಂದರೆ ಅಲ್ಲಿ ನಿಮ್ಮ ಪ್ರೊಟೆಕ್ಷನ್ ಇದೆ. ಹಾಗಾಗಿ ಏಂಜಲ್ಸ್ ಆರ್ ಪ್ರೊಟೆಕ್ಟಿಂಗ್ ಯು. ಸೊ ದಯವಿಟ್ಟು ಬೇಜಾರಾಗಬೇಡಿ ಆ್ಯಂಡ್ ಅದನ್ನು ತುಂಬ ಸ್ಫೂರ್ತಿಯಾಗಿ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ದಯವಿಟ್ಟು ಇನ್ನೂ ಈಗಲೇ ಹೋಗಬೇಡಿ, ಬಿಕಾಸ್ ಆ ಸೇಜಲ್ನ ನಾನು ಬರ್ನ್ ಮಾಡ್ತೀನಿ. ಆ ಕ್ರಿಯೆನ ನೀವು ನೋಡಬೇಕಾಗತ್ತೆ, ಬಿಕಾಸ್ ಅದು ನಿಮ್ಮ ಹಕ್ಕು. ಸೊ ಕೀಸ್ ಇನ್ ಯೋರ್ ಹ್ಯಾಂಡ್ಸ್. ಸೊ ಕೀಸ್ನ ಯೂಸ್ ಮಾಡಿ ಲಾಕನ್ನು ಓಪನ್ ಮಾಡೋದಕ್ಕೆ ಆ್ಯಂಡ್ ಹೊರಗೆ ಬರೋದಕ್ಕೆ. ಓಕೆ, ಸೊ ಆಲ್ರೆಡಿ 2 ಪೈಲಿಂದ ಇದ್ರೊಳಗಿದೆ. ಸೊ ಈ ಪೈಲ್ ನಿಮ್ಮ ಪೈಲ್. ಸೊ ಐ ಆಮ್ ಪ್ರೊಟೆಕ್ಟೆಡ್. ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಇದನ್ನು ಅಬ್ಸರ್ವ್ ಮಾಡಿ. ಆ್ಯಂಡ್ ಸೊ ದಟ್ ಈ ಫ್ಲೇಮ್ ನೋಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಭಾವನೆಗಳು ಬರಬಹುದು. ಸೊ ಆ ಭಾವನೆಗಳು ಸರಿ ತಪ್ಪು ಏನೋ ಒಂದು ನಿಮಗೆ ಕ್ಲಾರಿಟಿ ಕೊಡುತ್ತೆ. ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್. ಸೊ ಪಾಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ.